ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ. ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸಿ, ಒಂದೇ ಸಮನಾಗಿ ಪ್ರಾರ್ಥಿಸಿ, ಒಬ್ಬರ ಹಿಂದೆ ಒಬ್ಬರ ಮುಂದೆ ಅಲ್ಲ, ಎಲ್ಲರೂ ಒಮ್ಮನಸ್ಸಿನಿಂದ ಒಂದೇ ಕಂಠದಿಂದ ಒಂದಾಗಿ ಸೇರಿ ಶಕ್ತವಾಗಿ ನಾವು ಪ್ರಾರ್ಥಿಸೋಣ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯ ಆರಾಧನೆ, ಅಪ್ಪ ತಂದೆಯ ಮಹಿಮೆ, ಅಪ್ಪ ತಂದೆಯ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಕೃತಜ್ಞತೆ. ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಜ್ಞೆಯನ್ನು ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ, ನಮ್ಮಲ್ಲಿ ನಿತ್ಯವೂ ವಾಸ ಮಾಡಲು ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಬಲಪಡಿಸಲು ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಬಲಪಡಿಸಲು ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನನ್ನು ಅಭಿಷೇಕಿಸಲು ಬನ್ನಿರಿ, ನನ್ನೊಡನೆ ಮಾತನಾಡಲು ಬನ್ನಿರಿ, ನನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಿರಿ, ಪಾಪದಿಂದ ನನ್ನನ್ನು ದೂರ ಮಾಡಿರಿ, ಪಾಪದ ಸಂಕೋಲಗಳಿಂದ ನನ್ನನ್ನು ಬಿಡಿಸಿರಿ, ನನ್ನ ಕೋಪ ತಾಪಗಳನ್ನು ದೂರ ಮಾಡಿರಿ, ನನ್ನ ಆಂತರಿಕ ಗಾಯಗಳನ್ನು ಸೌಖ್ಯಪಡಿಸಿರಿ, ನನ್ನ ಏಕಾಂಗಿತನದಲ್ಲಿ ಬನ್ನಿರಿ, ನನ್ನ ಕುಟುಂಬ ಜೀವಿತದಲ್ಲಿ ಬನ್ನಿರಿ, ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ, ನನ್ನ ಬಾಳ ಸಂಗಾತಿಯನ್ನು ಶುದ್ಧೀಕರಿಸಿರಿ, ನನ್ನ ಮಕ್ಕಳನ್ನು ಶುದ್ಧೀಕರಿಸಿರಿ,
ನನ್ನ ಎತ್ತವರನ್ನು ಅನುಗ್ರಹಿಸಿರಿ. ನನ್ನ ಒಡ ಹುಟ್ಟಿದವರನ್ನು ಶುದ್ಧೀಕರಿಸಿರಿ. ನನ್ನ ಎಲ್ಲ ಬಂಧು ಮಿತ್ರಾದಿಗಳನ್ನು ಆಶೀರ್ವದಿಸಿರಿ. ನನ್ನನ್ನು ಪ್ರೀತಿಸುವವರನ್ನು ಆಶೀರ್ವದಿಸಿರಿ. ನನ್ನನ್ನು ದ್ವೇಷಿಸುವವರನ್ನು ಆಶೀರ್ವದಿಸಿರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶೀರ್ವದಿಸಿರಿ. ನನ್ನ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸುವವರನ್ನು ಆಶೀರ್ವದಿಸಿರಿ. ನನಗೆ ಸಹಾಯ ಮಾಡುವವರನ್ನು ಆಶೀರ್ವದಿಸಿರಿ. ನನ್ನನ್ನು ದೂಷಿಸಿ ನಿಂದಿಸುವವರನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ಈ ಲೋಕದಲ್ಲಿ ಚಲಿಸಬನ್ನಿರಿ. ಪ್ರತಿಯೊಂದು ಕುಟುಂಬಗಳನ್ನು ಶುದ್ಧೀಕರಿಸಿರಿ. ಪ್ರತಿಯೊಂದು ವ್ಯಕ್ತಿಗಳನ್ನು ಶುದ್ಧೀಕರಿಸಿರಿ. ಧರ್ಮಸಭೆಯನ್ನು ಶುದ್ಧೀಕರಿಸಿರಿ. ಧರ್ಮಸಭೆಯ ಎಲ್ಲ ಪ್ರತಿನಿಧಿಗಳನ್ನು ಶುದ್ಧೀಕರಿಸಿರಿ. ಆಳುವವರನ್ನು, ಅಧಿಕಾರಿಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ಶುದ್ಧೀಕರಿಸಿರಿ. ಎಲ್ಲ ಅಧಿಕಾರಿ ವರ್ಗದವರನ್ನು ಶುದ್ಧೀಕರಿಸಿರಿ. ಎಲ್ಲ ಸಭಾಪಾಲಕರುಗಳು, ಪಾಸ್ಟರ್ಸ್ಗಳನ್ನು ಶುದ್ಧೀಕರಿಸಿರಿ. ಶುಭ ಸಂದೇಶ ಸಾರುವ ಪ್ರತಿಯೊಬ್ಬರನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ಸಕಲ ಜನಾಂಗಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ. ನನ್ನ ಹೃದಯವನ್ನು ಶುದ್ಧೀಕರಿಸಿರಿ. ನನ್ನ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಚಿಂತೆಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ, 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 ಶುದ್ಧೀಕರಿಸಿರಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಪರಿಶುದ್ಧವಾದಂತಹ ಈ ಸಂದರ್ಭದಲ್ಲಿ ಸ್ವಾಮಿ, ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತಹ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಇಡೀ ವಿಶ್ವದ ಮಾನವ ಕೋಟಿಗಾಗಿ ಪ್ರಾರ್ಥಿಸುವಂತೆ ನೀವು ನಮಗೆ ಕರೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ವಿಶೇಷವಾಗಿ ನಾವು ಮುಗ್ಧರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈ ಲೋಕದಲ್ಲಿ ಅನೇಕ ಜನ ಹಲವಾರು ವಿಧದಲ್ಲಿ ಅನೇಕ ಸಾರಿ ನಾವು ಹಲವಾರು ಸಂಗತಿಗಳಿಗಾಗಿ, ಹಲವಾರು ವಿಷಯಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ರಾಜ. ಆದರೆ ಕೆಲವೊಂದು ವಿಷಯಗಳಿಗಾಗಿ ಪ್ರಾರ್ಥಿಸಲು ನಾವು ಮರೆತು ಹೋಗುತ್ತೇವೆ ಸ್ವಾಮಿ. ನಮಗೆ ನೆನಪಿಗೆ ಬರುವುದಿಲ್ಲ ರಾಜ. ಆದರೆ ಈ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ಪ್ರತಿಯೊಂದೊಂದು ವಿಷಯಗಳಿಗಾಗಿ ಪ್ರಾರ್ಥಿಸಲು ಸ್ವಾಮಿ ನೀವು ನಮಗೆ ಜ್ಞಾನವನ್ನು ಕೊಟ್ಟಿದ್ದೀರಿ ರಾಜ.
ಎಂದು ವಿಶೇಷವಾಗಿ ಮುಗ್ಧರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಮುಗ್ಧರಿಗಾಗಿ ಪ್ರಾರ್ಥಿಸುವವರು ಅತಿ ವಿರಳ ಸ್ವಾಮಿ. ಪ್ರಭುವೇ, ಆ ಮುಗ್ಧರಾಗಿರುವ ಮಕ್ಕಳು ಸ್ವಾಮಿ ತಮ್ಮ ಜೀವಿತದಲ್ಲಿ ಎಲ್ಲರಲ್ಲಿಯೂ ಅವರು ತಿರಸ್ಕೃತರಾಗುತ್ತಾರೆ. ಕೆಲವು ಸಾರಿ ಸ್ವಾಮಿ ಅವರು ವಂಚಿತರಾಗುತ್ತಾರೆ. ಸ್ವಾಮಿಯವರ ಮುಗ್ಧತೆಯ ಸ್ವಭಾವದ ನಿಮಿತ್ತವಾಗಿ ಅವರನ್ನು ಹಲವಾರು ಜನ ಮೋಸಗೊಳಿಸುತ್ತಾರೆ. ಅವರು ಮುಗ್ಧರಾಗಿರುವ ಕಾರಣವಾಗಿ ಅವರಿಗಿರುವುದೆಲ್ಲವನ್ನ ಅವರು ಕೊಟ್ಟು ಬಿಡುತ್ತಾರೆ. ಏನು ಹೇಳಿದರೂ ಮಾಡಿಬಿಡುತ್ತಾರೆ. ತನಗೆಂಬುದನ್ನ ಅವರು ಇಟ್ಟುಕೊಳ್ಳುವುದೇ ಇಲ್ಲ. ಸ್ವಾಮಿ, ಈ ಮುಗ್ಧ ಮನಸ್ಸುಳ್ಳವರು ನಿಮ್ಮನ್ನು ಕಾಣಲು ಯೋಗ್ಯರಾಗಿದ್ದಾರೆ. ಈ ಮುಗ್ಧ ಮನಸ್ಸುಳ್ಳವರು ಪ್ರತಿಯೊಬ್ಬರನ್ನು ಪ್ರೀತಿಸುವರಾಗಿದ್ದಾರೆ. ಈ ಮುಗ್ಧ ಮನಸ್ಸುಳ್ಳವರು ಯಾರ ಬಳಿಯೂ ಯಾವ ವಿಧದಲ್ಲಿಯೂ ಯಾವ ವಿಧದ ಕಳಂಕದಲ್ಲಿ ಅವರು ಒಂದಾಗುವುದಿಲ್ಲ. ಈ ಮುಗ್ಧತೆಯ ಮಕ್ಕಳು ಸ್ವಾಮಿ ಯಾವ ಪಾಪ ಪ್ರಚೋದನೆಗಳಿಗೆ ಅವರು ಒಳಗಾಗುವುದಿಲ್ಲ. ಯೇಸುವೆ, ಮುಗ್ಧತೆಯಿಂದ ಜೀವಿಸುವಂತಹ ವ್ಯಕ್ತಿಗಳು ಅನೇಕ ಜನರಿಲ್ಲ ಸ್ವಾಮಿ, ವಿರಳತೆಯ ಜನರು ಮಾತ್ರವಿದ್ದಾರೆ ರಾಜ. ಈ ಮುಗ್ಧತೆ ಎಂಬುದು ಒಂದು ಮಗುವನ್ನು ಹೋಲುತ್ತದೆ ಸ್ವಾಮಿ, ಮಗುವಿನ ಮನಸ್ಸನ್ನು ಹೋಲುತ್ತದೆ ಸ್ವಾಮಿ. ಶಾಂತರಾಗಿ ಸ್ವಾಮಿ, ಶಾಂತಿಯನ್ನು ತರುವವರಾಗಿ, ಪ್ರೀತಿಯುಳ್ಳವರಾಗಿ, ಯಾರನ್ನು ನೋಡಿದರೂ ಸಹ ಸ್ವಾಗತಿಸುತ್ತಾ, ಯಾರನ್ನು ನೋಡಿದರೂ ಸಹ ಮಾತನಾಡುತ್ತಾ, ಇವರು ಕೆಟ್ಟವರು ಮತ್ತೊಬ್ಬರು ಒಳ್ಳೆಯವರು ಎಂಬುದನ್ನು ಪರಿಗಣಿಸದೆ, ಶ್ರೀಮಂತರು ಬಡವರು ಎಂಬ ಭಿನ್ನಭೇದವನ್ನು ಮಾಡದೆ, ಹಾಗೂ ಇವನ ಕಪ್ಪು ಕೆಂಪು ಎಂಬ ವರ್ಣಭೇದವನ್ನು ಮಾಡದೆ, ಇವನ ಆ ಜಾತಿ ಬೇರೆ ಜಾತಿ ಎಂದು ಜಾತಿ ಭೇದವನ್ನು ನೋಡದೆ, ಒಂದೇ ಮನಸ್ಸಿನಿಂದ ಮುಗ್ಧತೆಯ ಹೃದಯದಲ್ಲಿ ಮಗುವಿನ ಸ್ವಭಾವದಲ್ಲಿ ಯೇಸುವೆ ಜೀವಿಸುವಂತಹ ಮಕ್ಕಳಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ, ಅವರನ್ನು ಆಶೀರ್ವದಿಸಿರಿ. ಹೌದು ಸ್ವಾಮಿ, ನೀವು ಹೇಳುತ್ತೀರಿ, ಮಕ್ಕಳನ್ನು ಕರೆದು ಹೇಳುತ್ತೀರಿ, ಈ ಮಕ್ಕಳಂತೆ ನೀವು ಆಗದೆ ಹೋದರೆ ಸ್ವರ್ಗ ಸಾಮ್ರಾಜ್ಯವನ್ನು ನೀವು ಸೇರಲಾರಿರಿ ಎಂಬುದಾಗಿ. ಹಾಗೆಯೇ ಈ ಮಕ್ಕಳಿಗೆ ಸಮಾನರಾದವರು ಮುಗ್ಧರು ಸ್ವಾಮಿ. ಈ ಮುಗ್ಧರೊಂದಿಗೆ ಮುಗ್ಧ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಮುಗ್ಧ ಮಕ್ಕಳು ಸ್ವಾಮಿ, ಮುದ್ದಾದ ಮಕ್ಕಳು ಸ್ವಾಮಿ. ಮಕ್ಕಳಲ್ಲಿ ನಾವು ನೋಡುತ್ತೇವೆ, ಯಾವುದೇ ಕೆಟ್ಟತನಗಳಿರುವುದಿಲ್ಲ, ಕಲ್ಮಶವಿರುವುದಿಲ್ಲ, ಪಾಪವಿರುವುದಿಲ್ಲ ಸ್ವಾಮಿ. ಆದರೆ ಆ ಮುಗ್ಧತೆಯಿಂದಿರುವ ಎಷ್ಟೋ ಜನ ಅನಾಥ ಮಕ್ಕಳಿದ್ದಾರೆ, ನಿರ್ಗತಿಕ ಮಕ್ಕಳಿದ್ದಾರೆ, ದಾರಿದ್ರ್ಯ ಮಕ್ಕಳಿದ್ದಾರೆ. ಅವುಗಳಿಗೆ ತಿನ್ನಲು ಇಲ್ಲ, ಕುಡಿಯಲು ಇಲ್ಲ, ಒದ್ದುಕೊಳ್ಳಲು ಇಲ್ಲ, ಉಡಲು ಇಲ್ಲ. ಹೌದು ಸ್ವಾಮಿ, ಅನಾಥ ಮಕ್ಕಳಾಗಿದ್ದಾರೆ ಸ್ವಾಮಿ. ಮುಗ್ಧತೆಯಿಂದಿರುವಂತಹ ಎಷ್ಟೋ ಜನ ಮಕ್ಕಳಿದ್ದಾರೆ ಸ್ವಾಮಿ. ಮುಗ್ಧತೆಯಿಂದಿರುವಂತಹ ಎಷ್ಟೋ ಜನ ಯುವಕ ಯುವತಿಯರು ಸಹ ಇದ್ದಾರೆ ರಾಜ. ಮುಗ್ಧತೆಯಿಂದಿರುವಂತಹ ಎಷ್ಟೋ ಪ್ರಾಯದವರು ಸಹ ಇದ್ದಾರೆ ರಾಜ. ಯೇಸುವೆ, ಮುಗ್ಧತೆಯಿಂದಿರುವಂತಹ ಎಷ್ಟೋ ವಿಶ್ವಾಸಿಗಳು ಇದ್ದಾರೆ ರಾಜ. ಮುಗ್ಧತೆಯಿಂದಿರುವಂತಹ ಯಾಜಕರು ಇದ್ದಾರೆ ಸ್ವಾಮಿ ದೇವ. ಮುಗ್ಧತೆಯಿಂದಿರುವಂತಹ ದೇಶ ಪ್ರೇಮಿಗಳು, ಸಮಾಜ ಸೇವಕರಿದ್ದಾರೆ ಸ್ವಾಮಿ ದೇವ. ಮುಗ್ಧತೆಯಿಂದ ಇರುವಂತಹ ಎಷ್ಟೋ ಜನ ಮಕ್ಕಳು, ದಾದಿಯರಿದ್ದಾರೆ ಸ್ವಾಮಿ ದೇವ. ಹೌದು ಸ್ವಾಮಿ ದೇವ, ಮುಗ್ಧತೆಯ ಮನಸ್ಸು ನಿರ್ಮಲತೆಯ ಮನಸ್ಸಾಗಿದೆ. ಪ್ರತಿಯೊಬ್ಬರನ್ನು ಅವರತ್ತ ಸೆಳೆಯುವ ಮನಸ್ಸಾಗಿದೆ. ಹೌದು ಯೇಸು, ಅವರಲ್ಲಿ ನಾವು ನಿಮ್ಮನ್ನು ಕಾಣಲು ಸಾಧ್ಯ ಸ್ವಾಮಿ. ಅವರಲ್ಲಿ ನಿಮ್ಮ ಪ್ರೀತಿನ ನಾವು ಕಾಣಲು ಸಾಧ್ಯ ಸ್ವಾಮಿ. ಅವರಲ್ಲಿ ನಿಮ್ಮ ಸೇವೆಯನ್ನು ಕಾಣಲು ಸಾಧ್ಯ ಸ್ವಾಮಿ. ಯೇಸುವೆ, ಈ ಮುಗ್ಧತೆಯ ಮನಸ್ಸುಳ್ಳಂತಹ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ಅವರಿಗೆ ಸಂರಕ್ಷಣೆಯನ್ನು, ಅವರಿಗೆ ಆರೋಗ್ಯವನ್ನ, ಅವರಿಗೆ ಬೇಕಾದದ್ದೆಲ್ಲವನ್ನ ಕರುಣಿಸಿರಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ. ಅವರು ಯಾವ ಮಾತಿಗೂ ಯಾರ ಸಂಚಿಗೂ ಒಳಗಾಗದೆ ಸ್ವಾಮಿ, ಅವರ ಯಾವ ವಿಧದಲ್ಲಿಯೂ ಸ್ವಾಮಿ ತಮಗಿರುವುದನ್ನು ಕಳೆದುಕೊಳ್ಳದೆ, ಮತ್ತೊಬ್ಬರ ಸ್ವಾಮಿ ಕುಯುಕ್ತಿಗಳ ನಿಮಿತ್ತವಾಗಿ ಸ್ವಾಮಿ ಅವರು ನಾಶವಾಗದೆ, ನಿಮ್ಮ ಪರಿಶುದ್ಧ ಆತ್ಮರ ಕೃಪೆಯಿಂದ, ಸಂರಕ್ಷಣೆಯಿಂದ, ಅವರ ರಕ್ಷಣೆಯೊಂದಿಗೆ ಸ್ವಾಮಿ ಅವರು ತಮ್ಮ ವಿಶ್ವಾಸದ ಜೀವಿತದೊಂದಿಗೆ ಸುರಕ್ಷಿತವಾಗಿ ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ.
ಪ್ರಭು ಯೇಸುವೆ, ಕಳೆದ ವಾರವೆಲ್ಲ ನಮ್ಮನ್ನು ಕಾಪಾಡಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತುಕೊಳ್ಳುವಂತೆ ಈ ಹೊಸ ದಿನವನ್ನು ನೋಡಲು ನಮಗೆ ಜೀವವನ್ನು ಕೊಟ್ಟ ಜೀವದಾಯಕರೇ, ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಲು ನಿಮ್ಮ ಸನ್ನಿಧಿಯಲ್ಲಿ ಕುಳಿತುಕೊಂಡಿರುವ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ರಾಜ. ಪ್ರತಿದಿನವೂ, ಪ್ರತಿ ಕ್ಷಣವೂ, ಪ್ರತಿ ನಿಮಿಷವೂ ನೀವು ನಮ್ಮನ್ನು ಎಲ್ಲಾ ಮಾರಕ ರೋಗಗಳಿಂದ, ಅಪಘಾತಗಳಿಂದ ಕಾದು ಸಂರಕ್ಷಿಸಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ವಂದನೆ ರಾಜ. ನಮ್ಮ ಕುಟುಂಬದ ಒಡೆಯರಾಗಿ, ನಮ್ಮ ಕುಟುಂಬದ ನ್ಯಾಯಾಧಿಪತಿಯಾಗಿ, ನಮ್ಮ ಕುಟುಂಬದ ಸಮಾಧಾನ ಪ್ರಭುವಾಗಿ, ನಮ್ಮ ಕುಟುಂಬದ ವೈದ್ಯರಾಗಿ ನೀವು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಯಾವುದೇ ಕೇಡು ನಮ್ಮ ಗುಡಾರದ ಬಳಿ ಸುಳಿಯದಂತೆ ನಮ್ಮನ್ನು ರಕ್ಷಿಸಿದ ದಯಾಸಾಗರನೇ ಸ್ತೋತ್ರ ರಾಜ. ನೀವು ನಮಗೆ ನೀಡಿದ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಒಡ ಹುಟ್ಟಿದವರಿಗಾಗಿ, ಬಂಧು ಮಿತ್ರರಿಗಾಗಿ, ನೆರೆಹೊರೆಯವರಿಗಾಗಿ ಸ್ತೋತ್ರ ರಾಜ. ಪ್ರಭು ಯೇಸುವೆ, ನಾವು ನಿಮ್ಮ ಸಂಬಂಧದಿಂದ ದೂರ ಸರಿಯದಂತೆ ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಬಂಧಿಸಿದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿ ಸ್ತೋತ್ರ ರಾಜ. ಸ್ತುತಿಗಳ ಮಧ್ಯೆ ಜೀವಿಸುವ ಪ್ರಭು ಯೇಸುವೆ ಸ್ತೋತ್ರ ರಾಜ. ನಮ್ಮ ಕುಟುಂಬದಲ್ಲಿ ಪ್ರೀತಿ ಅನ್ಯೋನ್ಯತೆಯಿಂದ ಬಾಳುವ ಕೃಪೆಯನ್ನು ಕರುಣಿಸಿದಕ್ಕಾಗಿ ಸ್ತೋತ್ರ ರಾಜ. ಈ ಜಾವದಲ್ಲಿ ಮುಗ್ಧತೆಯ ಮಕ್ಕಳಿಗಾಗಿ ಪ್ರಾರ್ಥಿಸಲು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಸ್ವರ್ಗೀಯ ಯಾತ್ರೆಯ ಮುಖಾಂತರ ಶುಭ ಸಂದೇಶವನ್ನು ಸಾರಲು, ನಿಮ್ಮ ಸೇವೆಯನ್ನು ಮಾಡಲು, ನಮ್ಮನ್ನು ಆಧ್ಯಾತ್ಮಿಕತೆಯಲ್ಲಿ ಮುನ್ನಡೆಸಲು ಬ್ರದರೋಚಾರ್ಯರವರಿಗೆ ಜ್ಞಾನ, ವಿವೇಕವನ್ನು, ಶಕ್ತಿಯನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ನೀವು ನೀಡಿದ ಎಲ್ಲಾ ಮಹದುಪಕಾರಗಳಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ದೇವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣವೇ? ಕುಂಬಾರನೇನಯ್ಯ ಜಡಿಮಣ್ಣು ನಾನಯ್ಯ, ಕುಂಬಾರನೇನಯ್ಯ ಜಡಿಮಣ್ಣು ನಾನಯ್ಯ, ನಿನ್ನ ಚೇತದಂತೆ ನನ್ನನ್ನು ರೂಪಿಸಿ ನಡೆಸಯ್ಯ, ರೂಪಿಸಿ ನಡೆಸಯ್ಯ. ಕುಂಬಾರ ನೀನಯ್ಯ ಜಡಿಮಣ್ಣು ನಾನಯ್ಯ, ಜನರಿಂದ ನಾ ತಳ್ಳಲ್ಪಟ್ಟ ಖಾಲಿ ಪಾತ್ರೆಯಾಗಿರುವೆ, ಜನರಿಂದ ನಾ ತಳ್ಳಲ್ಪಟ್ಟ ಖಾಲಿ ಪಾತ್ರೆಯಾಗಿರುವೆ. ತುಂಬಿಸು ನನ್ನ ಏಸಯ್ಯ, ತುಂಬಿಸು ನನ್ನ ಏಸಯ್ಯ, ಪರಿಶುದ್ಧ ಆತ್ಮವರಗಳಿಂದ. ಕುಂಬಾರ ನೀನಯ್ಯ ಜಡಿಮಣ್ಣು ನಾನಯ್ಯ, ಮೇಲಿನ ನೋಟಕ್ಕೆ ತಳತಳನಾಗಿ, ಒಳಗಿನ ನೋಟಕ್ಕೆ ಕೊಳೆಕೊಳೆಯಾಗಿ, ಮೇಲಿನ ನೋಟಕ್ಕೆ ತಳತಳನಾಗಿ, ಒಳಗಿನ ನೋಟಕ್ಕೆ ಕೊಳೆಕೊಳೆಯಾಗಿ ಇರುವ ನನ್ನ ಹೃದಯವನ್ನು, ಇರುವ ನನ್ನ ಹೃದಯವನ್ನು ಪರಿಶುದ್ಧಗೊಳಿಸು ಏಸಯ್ಯ. ಕುಂಬಾರ ನೀನಯ್ಯ ಜಡಿಮಣ್ಣು ನಾನಯ್ಯ, ನಿಮ್ಮ ಚೇತದಂತೆ ನನ್ನನ್ನು ರೂಪಿಸಿ ನಡೆಸಯ್ಯ, ರೂಪಿಸಿ ನಡೆಸಯ್ಯ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಘನಪಡಿಸೋಣ. ನಮ್ಮನ್ನು ಪೋಷಿಸಿದ, ಪ್ರೀತಿಸಿದ, ನಮ್ಮನ್ನು ಸದಾ ಸಂರಕ್ಷಿಸುತ್ತಿರುವಂತಹ ಆ ದೇವರನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಆತ್ಮದಿಂದ ನಾವು ಆರಾಧಿಸೋಣವೇ? ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ.
ಓ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆಗಳಿಸುವೆ, ಸ್ತೋತ್ರ ಯೇಸುವೆ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಓ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ನಿಮಗೆ ಸ್ತೋತ್ರ. ಓ ಹಾಲೇಲುಯ, 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 ಹಾಲೇಲುಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೇಲುಯ, ಹಾಲೇಲುಯ, ಹಾಲೇಲುಯ. ಓ ಯೇಸುವೇ, 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 ಕರುಣಿಸ್ರಿ ಯೇಸುವೇ. ಹಾಲೇಲುಯ, 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 ಹಾಲೇಲುಯ. ಓ ಹಾಲೇಲುಯ, ಹಾಲೇಲುಯ ಯೇಸುವೇ, ಸ್ತೋತ್ರ, ಸ್ತೋತ್ರ. ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ ಯೇಸುವೇ. ಯೇಸುವೇ, ನಾವು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ನೀವು ನಮ್ಮೆಲ್ಲರನ್ನು ಕರೆದಿದ್ದೀರಿ ಯೇಸುವೇ. ಯೇಸುವೇ, ಈ ಸುಪ್ರಭಾತಕ್ಕಾಗಿ ಸ್ತೋತ್ರ. ಈ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಿಗಾಗಿ ಸ್ತೋತ್ರ ಯೇಸುವೇ. ಮುಗ್ಧತೆಯಿಂದಿರುವಂತ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಯೇಸುವೇ, ಯೇಸುವೇ, ಯೇಸುವೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲ 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 ಹಾಲ. ಓ ಶರೂಭಿಯಾಲಿಯಾನಿ ಅಸ್ತ್ರಾಲಿಯಾಲಿಯಾಲಿಯ. ಓ ಶರೂಭಿಯಾಲಿಯಾನಿ ಅಸ್ತ್ರಾಲಿಯಾನಿಯಾಲಿಯ. ಓ ಯಲಖ 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 ಯಲಮ ಯಲಲಲಲಲಲಲಲಲಲಲಲ. ಓ ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ರಾಜ, ವಂದನೆಗಳು ರಾಜ. ನಿತ್ಯವೂ ನಿಮಗೆ ಸ್ತುತಿ, ಸ್ತೋತ್ರ, ಮಹಿಮೆ ರಾಜ. ಪ್ರಭುವಾದ ದೇವರೇ ನಿಮಗೆ ಸ್ತೋತ್ರ. ಕರುಣಾಳು ಕರ್ತರೇ ನಿಮಗೆ ಸ್ತೋತ್ರ. ಜೀವಂತ ನಿಜ ದೇವರೇ ನಿಮಗೆ ಸ್ತೋತ್ರ. ಸದಾ ನಮ್ಮನ್ನು ಕಾಯುವವರೇ ನಿಮಗೆ ಸ್ತೋತ್ರ. ಸದಾ ನಮ್ಮನ್ನು ಪೋಷಿಸುವವರೇ ನಿಮಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲ 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 ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಆರಾಧನೆ, 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 ಆರಾಧನೆ. ಓ ಆರಾಧನೆ, 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 ಆರಾಧನೆ. ಓ ಯೇಸುವೇ, ಸ್ತೋತ್ರಿಸುವೆ, ವಂದನೆಗಳಿಸುವೆ, ಸ್ತೋತ್ರಿಸುವೆ, ವಂದನೆಗಳಿಸುವೆ. ಅಪ್ಪ, ನಿಮ್ಮ ಮುಂದೆ ನಾವು ಈ ಬೆಳಗಿನ ಜಾವದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯವನ್ನು ನೀವು ತೆರೆದಕ್ಕಾಗಿ ಸ್ತೋತ್ರ. ಹಾಲ 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 ಹಾಲ. ಓ ಓ ಯಲಖ 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 ಯಲಮ ಯಲಲಲಲಲಲಲಲಲಲಲ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಯೇಸುವೇ, 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 ನನ್ನ ದೇವರೇ, ನನ್ನ ರಾಜರೇ. ಓ ನನ್ನ ಪ್ರಭುವೇ, ನನ್ನ ಗುರುವೇ, ಓ ನನ್ನ ದೇವರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಯೇಸುವೆ. ವಂದನೆಗಳಿಸುವೆ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತುತಿಸಿರಿ ಪ್ರಿಯರೇ, ಶಕ್ತವಾಗಿ ನಾವು ಸ್ತುತಿಸುವ ಆ ದೇವರನ್ನು ಆರಾಧಿಸುವ ಗಳಿಗೆಯಾಗಿದೆ. ಸ್ತುತಿಸಿ ಮಹಿಮೆ ಪಡಿಸುವ ಗಳಿಗೆಯಾಗಿದೆ. ಆ ಪ್ರಭುವನ್ನು ಆರಾಧಿಸೋಣ, ಆ ಪ್ರಭುವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಓ ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ.
ಆರಾಧನೆ ಯೇಸುವೆ, ಆರಾಧನೆ ಯೇಸುವೆ, ಆರಾಧನೆ ಯೇಸುವೆ. ಮಹಿಮೆ 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 ಮಹಿಮೆ. ಆರಾಧನೆ 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 ಆರಾಧನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ 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 ಹಾಲೆಲೂಯ. ಹಾಲ 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 ಹಾಲೆಲೂಯ. ಓ ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. Praise the Lord. Praise the Lord. Praise the Lord. ಪ್ರಿಯರೇ, ಪ್ರಾರ್ಥನೆ ಎಂಬುದು ಪವಿತ್ರಾತ್ಮ ಭರಿತವಾದದ್ದು. ಪವಿತ್ರಾತ್ಮರ ಪ್ರೇರಣೆ ಇಲ್ಲದೆ, ಪವಿತ್ರಾತ್ಮರ ಕರೆಯಿಲ್ಲದೆ ನಾವು ಪ್ರಾರ್ಥಿಸಲು ಸಾಧ್ಯವಿಲ್ಲ. ಪ್ರಾರ್ಥನೆಯ ಜೀವಾಳ ಪವಿತ್ರಾತ್ಮರು. ನಾನು ಹೆಚ್ಚಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳುವಂತ ಒಂದು ಸಮೂಹವಿರಬಹುದು. ನನಗೆ ಪ್ರಾರ್ಥಿಸಲು ಆಗುವುದಿಲ್ಲ ಎಂದು ಹೇಳಿಕೊಳ್ಳುವ ಸಮೂಹವಿರಬಹುದು. ಹಲವಾರು ಕೊರತೆಗಳನ್ನು ಹೇಳಿಕೊಳ್ಳುವ ಸಮೂಹವಿರಬಹುದು. ಹಾಗೂ ಅನೇಕ ವಿಧದಲ್ಲಿ ಪ್ರಾರ್ಥನೆ ಮಾಡುವವರನ್ನು ನಿರಾಕರಿಸುವ ಸಮೂಹವಿರಬಹುದು. ಅಥವಾ ನಾನು ಎಲ್ಲಾ ಸಮಯದಲ್ಲಿಯೂ ಪ್ರಾರ್ಥಿಸುತ್ತೇನೆ ಎಂದು ಹೇಳಿಕೊಳ್ಳುವ ಸಮೂಹವಿರಬಹುದು. ಪ್ರಿಯರೇ, ಈ ಎಲ್ಲ ಸಮೂಹಗಳು ನಮ್ಮ ಮುಂದೆ ಇದ್ದರು, ಇಂತಹ ಎಲ್ಲ ವ್ಯಕ್ತಿಗಳು ನಾನು ಮತ್ತು ನೀವಾಗಿದ್ದರೂ ಸಹ ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ನಾವು ಪ್ರಾರ್ಥಿಸಲು ಸಾಧ್ಯವಿಲ್ಲ. ಕೆಲವರು ಬರೀ ಶಬ್ದವಾಗಿ ಪ್ರಾರ್ಥಿಸುವರಿದ್ದಾರೆ, ಇನ್ನು ಕೆಲವರು ಭಾರದಿಂದ ಪ್ರಾರ್ಥಿಸುವವರಿದ್ದಾರೆ, ಇನ್ನು ಕೆಲವರು ದಾಹದಿಂದ ಪ್ರಾರ್ಥಿಸುವವರಾಗಿದ್ದಾರೆ, ಇನ್ನು ಕೆಲವರು ಅಸಡ್ಡೆಯಿಂದ ಪ್ರಾರ್ಥಿಸುವರಿದ್ದಾರೆ, ಇನ್ನು ಕೆಲವರು ವಾಡಿಕೆಗಾಗಿ ಪ್ರಾರ್ಥಿಸುವರಿದ್ದಾರೆ, ಇನ್ನು ಕೆಲವರು ತೃಪ್ತಿಗಾಗಿ ಪ್ರಾರ್ಥಿಸುವರಿದ್ದಾರೆ, ಇನ್ನು ಕೆಲವರು ತೋರಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವರಿದ್ದಾರೆ, ಇನ್ನು ಕೆಲವರು ಕಾಟಾಚಾರಕ್ಕಾಗಿ ಪ್ರಾರ್ಥಿಸುವರಿದ್ದಾರೆ, ಇನ್ನು ಕೆಲವರು ತಮ್ಮ ಕೊರತೆಗಳಿಗಾಗಿ ಮಾತ್ರ ಪ್ರಾರ್ಥಿಸುವರಿದ್ದಾರೆ. ಆದರೆ ಇನ್ನೂ ಕೆಲವರು ಸಮೂಹಕ್ಕಾಗಿ, ಲೋಕಕ್ಕಾಗಿ ಪ್ರಾರ್ಥಿಸುವರಿದ್ದಾರೆ. ಈ ಪ್ರಾರ್ಥನೆಯ ಪ್ರತಿಯೊಂದು ಹಂತಗಳಲ್ಲಿಯೂ ವ್ಯತ್ಯಾಸವಿದೆ. ಆದರೆ ನಿಜವಾಗಿಯೂ ದೇವರ ಸನ್ನಿಧಿಯಲ್ಲಿ ಏಕಾಗ್ರತೆಯಿಂದ ಪ್ರಾರ್ಥಿಸುವವನಾರು ಪವಿತ್ರಾತ್ಮ ಭರಿತನು ಮಾತ್ರ, ಪವಿತ್ರಾತ್ಮರಿಂದ ತುಂಬಿದವನು ಮಾತ್ರ. ಪ್ರಿಯರೇ, ಈ ದಿನ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲ ಮುಗ್ಧರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಾವೊಂದಾಗೋಣ. ಮುಗ್ಧರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಮುಂದೆ ಎಷ್ಟೋ ಜನ ಮುಗ್ಧರಿದ್ದಾರೆ. ಯಾವ ಜಾತಿ ಜನಾಂಗವಿಲ್ಲದೆ ನಮ್ಮ ಮುಂದೆ ಮುಗ್ಧರಿದ್ದಾರೆ. ಅವರ ಮುಗ್ಧತೆಯ ನಿಮಿತ್ತವಾಗಿ ಎಷ್ಟೋ ಜನ ಮೋಸ ಹೋಗಿದ್ದಾರೆ, ಮೋಸ ಮಾಡುತ್ತಾರೆ. ಮುಗ್ಧರನ್ನು ನೋಡಿದರೆ ಅವರ ಕೈಯಲ್ಲಿರುವುದೆಲ್ಲವನ್ನ ಕೊಳ್ಳೆ ಹೊಡೆಯುವಂತೆ, ಅವರಲ್ಲಿ ಮಾತನಾಡಿ ಸಂಚು ಮಾಡಿ ಅವರನ್ನ ಮೋಸ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗೆಷ್ಟು ಜನ ಹೆಣ್ಣು ಮಕ್ಕಳು ಮುಗ್ಧರಿದ್ದಾರೆ. ಅವರ ಹಣ, ಅವರ ಸೌಂದರ್ಯ, ಅವರ ಆಸ್ತಿಯನ್ನು ನೋಡಿ ಎಷ್ಟೋ ಜನ ಯುವಕರು, ಎಷ್ಟೋ ಜನ ವ್ಯಕ್ತಿಗಳು ಅವರಿಗೆ ಮೋಸ ಮಾಡುತ್ತಾರೆ. ಅವರ ಶೀಲವನ್ನ ನಾಶ ಮಾಡುತ್ತಾರೆ. ಅವರ ಆಸ್ತಿ ಅಂತಸ್ತನ್ನ ಕೊಳ್ಳೆ ಹೊಡೆಯುತ್ತಾರೆ. ಇನ್ನೆಷ್ಟೋ ಜನ ಮುಗ್ಧರಿದ್ದಾರೆ. ಆ ಮುಗ್ಧರಾಗಿರುವವರನ್ನ ತಪ್ಪಿಗೆ ಸಿಕ್ಕಿಸಿ ಸಂತೋಷಿಸುವಂತಹ ವ್ಯಕ್ತಿಗಳು ಇದ್ದಾರೆ. ಪ್ರಾರ್ಥನೆಯಲ್ಲಿ ಮುಗ್ಧರು, ಕೆಲಸದಲ್ಲಿ ಮುಗ್ಧರು, ವಿಶ್ವಾಸದಲ್ಲಿ ಮುಗ್ಧರು, ಕುಟುಂಬದಲ್ಲಿ ಮುಗ್ಧರು, ಕೆಲಸ ಮಾಡುವ ಸ್ಥಳದಲ್ಲಿ ಮುಗ್ಧರು,
ಹೀಗೆ ಅನೇಕ ಜನ ಮುಗ್ಧರನ್ನ ನಾವು ಅನೇಕ ವಿಧದಲ್ಲಿ ನಾವು ನೋಡುತ್ತೇವೆ. ಮಂದಮತಿಗಳಾಗಿರೋ ಮುಗ್ಧರು, ಹುಚ್ಚರು, ಅವರು ಸಹ ಮುಗ್ಧರು, ಏನೂ ಗೊತ್ತಿಲ್ಲ ಅವರಿಗೆ. ಹುಚ್ಚರಿಗೆ ಡಿಪ್ರೆಸ್ ಆಗಿರುವಂತಹ ಮುಗ್ಧರು ಚಿಂತಿಸಿ ಚಿಂತಿಸಿ ಚಿಂತಿಸಿ, ಯಾರು ಡಿಪ್ರೆಸ್ ಆಗಿ ಚಿಂತಿಸಿ ಚಿಂತಿಸಿ ಅಂದರೆ ತನಗೆ ಯಾರು ಇಲ್ಲ, ತನ್ನನ್ನು ಪ್ರೀತಿಸುವವರಿಲ್ಲ, ತನ್ನನ್ನು ಯಾರು ನೋಡುವವರಿಲ್ಲ ಎಂದು ಚಿಂತಿಸಿ ಚಿಂತಿಸಿ ಹೋಗುವ ಮನೋವ್ಯಾಧಿ ಉಳ್ಳವರು ಮುಗ್ಧರು. ಹೀಗೆ ಅನೇಕ ಜನ ಮುಗ್ಧರಿದ್ದಾರೆ ಈ ಲೋಕದಲ್ಲಿ. ಅವರೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣವೇ? ಈ ಪ್ರಾರ್ಥಿಸುವ ಭಾಗ್ಯ ನಮ್ಮದಾಗಿದೆ. ದೇವರು ನಮಗೆ ಈ ಸದವಕಾಶನ ಕೊಟ್ಟಿದ್ದಾರೆ. ಅದರಿಂದ ಎಲ್ಲರೂ ಸಮಯ ನಿಗದಿಯಲ್ಲಿ ನೋಡುತ್ತಾ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣವೇ? ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಮ್ಮ ಪ್ರೀತಿಯ ತಂದೆಯೇ, ಎಲ್ಲರನ್ನು ರಕ್ಷಿಸಿ ಕಾಪಾಡುವ ತಂದೆಯೇ, ಸ್ತೋತ್ರ ತಂದೆ, ಆರಾಧನೆ ಮಹಿಮೆ ತಂದೆ. ಇವತ್ತು ಪ್ರೀತಿ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತದೆ. ಮುಗ್ಧ ಮನಸ್ಸಿರುವವರು ನನ್ನ ಪಾದಕ್ಕೆ ಒಪ್ಪಿಸಿಕೊಟ್ಟು ಅವರಿಗಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಹೌದು ತಂದೆ, ಎಷ್ಟೋ ಮಕ್ಕಳನ್ನು ನೋಡಿ ತಂದೆ, ಸಾಧು ಮಕ್ಕಳು ತಂದೆ, ಅವರಿಗೆ ಏನೂ ಗೊತ್ತಾಗಲಿ ತಂದೆ, ಹೊಡೆದ್ರು ಹೊಡ್ಸ್ಕೊಳ್ತಾರೆ, ಇಲ್ಲಾಂದ್ರೂ ಸೈಲೆಂಟ್ ಆಗಿರ್ತಾರೆ ತಂದೆ. ಆ ಮಕ್ಕಳನ್ನು ಎಷ್ಟೋ ಜನ ತುಂಬಾ ಯಾಮಾಡ್ತಾರೆ ತಂದೆ. ಕೆಲಸ ಮಾಡ್ಬೇಕಾದ್ರೆ ಈಗ ಅವ್ರ ಕೆಲ್ಸನ ಇವ್ರ ಮೇಲೆ ಹಾಕಿ ಮಾಡು ಅಂತ ಹೇಳ್ತಾರೆ ತಂದೆ. ಆದ್ರೆ ಅವ್ರು ಏನು ಮಾತಾಡಲ್ಲ, ಕೆಲ್ಸ ಮಾಡ್ತಾರೆ ತಂದೆ. ಹಾಗೇನ್ ದುಡ್ಡು ವಿಷಯದಲ್ಲಿ ತಗೊಂಡ್ರು ಇವತ್ತು ನನಗ್ ಬೇಕು ಅಂತಂದ್ರೆ ಅವ್ರಿಗೆ ಇದ್ಯೋ ಇಲ್ವೋ ಕೊಟ್ಬಿಡ್ತಾರೆ ತಂದೆ. ಮತ್ತೆ ಕೇಳಲಿಕ್ಕೆ ಹೋಗುದೇ ಇಲ್ಲ ತಂದೆ. ಅಪ್ಪ ನನ್ನ ಪ್ರೀತಿ ತಂದೆ, ಎಷ್ಟು ಒಳ್ಳೆ ಮಕ್ಕಳು ತಂದೆ. ತಂದೆ ನನಗೂ ಅದೇ ತರ ಒಂದ್ ತಮ್ಮ ಇದೆ ತಂದೆ. ಏನು ಗೊತ್ತಾಗಲ್ಲ, ಅದ್ ಕೆಲ್ಸ ಮಾಡಿದ್ರೆ ಮಾಡ್ತಾನೆ, ಹೊಡೆದ್ರು ಹೊಡೆಸ್ಕೊಳ್ತಾನೆ, ಸೈಲೆಂಟ್ ಆಗಿ ಇರ್ತಾನೆ ತಂದೆ. ಆ ಮಗು ತುಂಬಾ ಒಳ್ಳೆ ಮಗು ಆಗಿದೆ ತಂದೆ. ಅದೇ ರೀತಿ ಎಲ್ಲ ಮಕ್ಕಳು ಅದೇ ತರ ನೋಡ್ಬೇಕು ತಂದೆ. ಎಲ್ಲಾ ಮಕ್ಕಳು ಎಷ್ಟು ಪ್ರೀತಿ ಮಕ್ಕಳು ತಂದೆ. ಅವರನ್ನ ನೋಡಿದ್ರೆ ಇನ್ನೂ ಕಣ್ಣೇ ಸಾಲ ತಂದೆ. ಅಷ್ಟು ಒಳ್ಳೆ ಮಕ್ಕಳು. ಬೈದ್ರು ಬೈಸ್ಕೊಳ್ತಾರೆ, ಹೊಡೆದ್ರು ಹೊಡ್ಸ್ಕೊಳ್ತಾರೆ, ಏನಾದ್ರು ಕೆಟ್ಟದ ಮಾತಾಡಿದ್ರೆ ತಲೆಗೆ ಹಾಕೊಳಿದಿಲ್ಲ. ಅವ್ರದೇ ಒಂದು ಲೋಕ ತಂದೆ. ಅದು ದೇವರ ವಿಷಯ ಬಂದ್ರೆ ದೇವ್ರ ಹಾಡು ಕೇಳ್ಕೊಂಡು ದೇವ್ರನ್ನ ಹೇಳ್ಕೊಂಡು ಸೈಲೆಂಟ್ ಇರ್ತಾರೆ ತಂದೆ. ಯಾರು ಏನಾದ್ರೂ ಹೇಳ್ಕೊಳ್ಳಿ, ನಮಗೂ ಸಂಬಂಧ ಇಲ್ಲ ಅಂತಾನೇ ಇರ್ತಾರೆ ತಂದೆ. ಎಷ್ಟೋ ಜನಗಳು ದುಡ್ಡನ್ನು ತುಂಬಾ ಯಾಮಾರಿಸಿದಾರೆ ತಂದೆ. ಹೆಣ್ಮಕ್ಳಂತೂ ಏನು ಗೊತ್ತಲ್ಲ, ಅವ್ರ ಹಾಕೋ ಡ್ರೆಸ್ಗಳಾಗ್ಲಿ, ಅವ್ರ ಮಾತು ರೀತಿ ಆಗ್ಲಿ, ಅವರೇ ಒಂಥರ ಚೆನ್ನಾಗಿ ಮತ್ತೆ ಯಾರ್ ಸವಸಕ್ಕೂ ಹೋಗಲ್ಲ. ತಾನಾಯ್ತು, ನನ್ ಜೀವನ ಆಯ್ತು, ನನ್ ಮಾತಾಯ್ತು, ನನ್ ಬಟ್ಟೆಗಳಾಯ್ತು ಅಂತ ಇರ್ತಾರೆ ತಂದೆ. ಅದನ್ನ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ತಂದೆ. ನನ್ನ ಪ್ರೀತಿ ತಂದೆ, ರಕ್ಷಕನೇ, ರಾಜನೇ, ಆ ಮಕ್ಕಳಿಗೆ ದೂತನನ್ನು ಕಳ್ಸ್ಕೊಂಡು ಯಾವ ತರ ತೊಂದರೆಗಳು ಬರೋದಂತೆ ಕವಲಾರಿಂದ ಕಳ್ಸ್ಕೊಂಡು ತಂದೆ. ಪವಿತ್ರ ಆತ್ಮರೇ ಜೊತೆಲಿ ಇದ್ದು ಆ ಮಕ್ಕಳನ್ನು ನಮ್ಗೆ ಆಶೀರ್ವದಿಸ್ತದೆ. ಅವ್ರ ಜೊತೆಲಿ ಯಾವುದೇ ಶೋಧನೆ ತೊಂದರೆಗಳು ಬರದಂತೆ ರಕ್ಷಿಸಿ ಕಾಪಾಡಿ ನಮ್ಮ ಪ್ರೀತಿ ತಂದೆಯೇ. ಆತ್ಮರೇ ಆ ಮಕ್ಕಳ ಜೊತೆಲಿ ಇದ್ದು ಅವ್ರಿಗೆ ಒಳ್ಳೆ ದಾರಿನ ತೋರಿಸಿ ಅವ್ರನ್ನ ಜೊತೆಲಿ ಇದ್ದು ನಮ್ಮ ಏಸಪ್ಪ ಜೊತೆ ಕಳ್ಸ್ಕೊಡಿ ತಂದೆ. ಪವಿತ್ರ ಆತ್ಮನೇ ನಿಮ್ಮ ಆಶೀರ್ವಾದ ಮಕ್ಕಳಿಗೆ ಬೇಕು ತಂದೆ. ನಮ್ಮ ರಾಜನೇ, ರಾಜಾದಿ ರಾಜನೇ ಪ್ರೀತಿ ತಂದೆ. ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇಲ್ಲಿ ನಮ್ಮ ಪ್ರೀತಿ ತಂದೆ. ಪಿತನ ಸುತನ ಪವಿತ್ರ ನಾಮದಲ್ಲಿ ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನವನ್ನು ಕರುಣಿಸಿಕೊಟ್ಟ ಆತನೇ ಸ್ತೋತ್ರಪ್ಪ. ರಾತ್ರಿ ಎಲ್ಲಾ ನಮ್ಮನ್ನು ಕಾದು ಸಂರಕ್ಷಿಸಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನನ್ನು ನೋಡಿ ಇಡೀ ವಿಶ್ವದ ಮಾನವ ಕೋಟಿ ಕುಲಕ್ಕಾಗಿ ಪ್ರಾರ್ಥಿಸುವಂತ ಪ್ರೇರಣೆಯನ್ನು ಕರೆಯುವುದಕ್ಕಾಗಿ ಸ್ತೋತ್ರಪ್ಪ. ಇಂದು ವಿಶ್ವದಲ್ಲಿರುವಂತಹ ಎಲ್ಲ ಮುಗ್ಧತೆ ಉಳ್ಳ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರದ ರಕ್ತದಲ್ಲಿ ಬಂಧಿಸುತ್ತ ಪ್ರಾರ್ಥಿಸುತ್ತೇನೆ ದೇವ. ಪವಿತ್ರಾತ್ಮರ ಅಭಿಷೇಕದಿಂದ ಸ್ವಾಮಿ ಎಲ್ಲ ಮುಗ್ಧತೆ ಉಳ್ಳ ಮಕ್ಕಳನ್ನು ಸ್ವಾಮಿ ಪಾತೊಳಗೆ ಸ್ವೀಕರಿಸಿದೇವ. ಅಪ್ಪ ಯೇಸುವೆ, ವಿಶೇಷವಾಗಿ ಸ್ವಾಮಿ ಯೇಸುವೆ, ನನ್ನಲ್ಲಿಯೂ ಸಹ ಒಂದು ರೀತಿ ಮುಗ್ಧತೆ ಇರುವಂತಹ ಸಂದರ್ಭಗಳು, ನನ್ನ ಮಕ್ಕಳಿರುವಂತಹ ಮುಗ್ಧತೆ, ನನ್ನ ಪತಿಯಲ್ಲಿರುವಂತಹ ಮುಗ್ಧತೆಯನ್ನು ಸ್ವಾಮಿ ನಿನ್ನ ಕರಳು ಎತ್ತಿಸಿ ಕೊಡ್ತೇನೆ ರಾಜ್ಯ.
ಅನೇಕ ಸ್ವಾಮಿ ಯೇಸುವೆ ನಮ್ಮ ಮುಗ್ಧತೆಯನ್ನು ನೀವು ನೋಡಿ ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ. ಅಪ್ಪ ನಮ್ಮನ್ನು ತಾಳಿಕೊಳ್ಳುವಂತ ಎಲ್ಲ ಸಹಿಸುವಂತಹ ಮುಗ್ಧತೆಗಳನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ. ನಮ್ಮ ಮೇಲೆ ಕರುಣೆ ತೋರಿ ಸ್ವಾಮಿ. ನನ್ನ ಪ್ರಾರ್ಥನಾ ತಂಡದಲ್ಲಿರುವಂತ ನನ್ನ ಸಹೋದರರ ಎಲ್ಲ ಮುಗ್ಧತೆಯ ಜೀವನ ನಿನ್ನ ಕಳಿಸಿಕೊಡ್ತೇನೆ ರಾಜ. ಆ ಮಕ್ಕಳನ್ನ ಹೇರಳವಾಗಿ ಆಶೀರ್ವದಿಸಿ ಅನುಗ್ರಹಿಸಿ ಆ ಮುಗ್ಧತೆಯಿಂದ ಅನೇಕ ಮಕ್ಕಳು ಸಾಕ್ಷಿಯಾಗಿ ಜೀವಿಸುವಂತೆ ಮಹತ್ವಡಿಸಿದ ರಾಜ. ಕುಟುಂಬದಲ್ಲಿ ಪತಿ ಪತ್ನಿಯರಲ್ಲಿ ಮುಗ್ಧತೆ ಇದೆ ಸ್ವಾಮಿ. ಅಪ್ಪ ಯೇಸುವೆ ಎಷ್ಟೇ ಮಾತನಾಡಿದರು ತನ್ನ ಪತಿ ಒಡೆದರು ಬಳೆದರು ಕುಟುಂಬ ಜೀವಿತದಲ್ಲಿ ಬಂದಿರುವಂತಹ ಮಕ್ಕಳಿಂದ ಇರಬಹುದು, ಪತಿಯಿಂದ ಇರಬಹುದು ಸ್ವಾಮಿ, ಎಲ್ಲ ಆಗು ಹೋಗುಗಳನ್ನು ತಾನೇ ಸಹಿಸಿಕೊಂಡು ಒಂದು ಮಾತು ಸಹ ಆಡದೆ ನಿನ್ನಲ್ಲಿ ಅಷ್ಟು ಗುಣಾಡಿ ಪ್ರಾರ್ಥಿಸುವಂತ ಅನೇಕ ಮುಗ್ಧತೆ ಮಕ್ಕಳನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ನನ್ನ ಕರಳೆಪ್ಪಿಸಿಕೊಡ್ತಾರೆ ರಾಜ. ಅವರ ಕುಟುಂಬದ ಸ್ವಾಮಿ ಎಲ್ಲ ಮುಗ್ಧತೆಯ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿ ಅನುಗ್ರಹಿಸಿ ಬಲಪಡಿಸಿ ಸ್ವಾಮಿ. ಅಪಹರಿಸಿ ಅನೇಕ ದೇವ ಸೇವೆ ಮಾಡುವಂತಹ ಮಕ್ಕಳಿದ್ದಾರೆ ರಾಜ. ಅವರ ಮುಗ್ಧತೆಯನ್ನು ನೋಡಿ ಅನೇಕರು ದುರುಪಯೋಗ ಪಡಿಸಿಕೊಂಡು ಆ ಮಕ್ಕಳ ರೀತಿಯ ಸ್ವಾಮಿ ಹೆಸರನ್ನ ಹಾಳು ಮಾಡುವಂತ ಅನೇಕ ಮಕ್ಕಳನ್ನು ಸ್ವಾಮಿ ನಿನ್ನ ಕರಳೆಪ್ಪಿಸಿಕೊಳ್ತು ರಾಜ. ಅವರ ಮುಗ್ಧತೆಯನ್ನು ಆಶೀರ್ವಿಸು. ನೀನು ಆರಿಸಿಕೊಂಡಂತ ಮಕ್ಕಳು ಸ್ವಾಮಿ ಆ ಮಕ್ಕಳೊಂದಿನ ಸಾಕ್ಷಿ ಇರುವಂತೆ ಮಾರ್ಪಡಿಸು ರಾಜ. ಅಪಾಯಸಿಯ ರಾಜಕಾರಣಿಗಳಿರುವಂತಹ ಮುಗ್ಧತೆ ಗುರುಗಳಲ್ಲಿ, ಕನ್ಯಾಸ್ತ್ರೀಗಳಲ್ಲಿ, ಸಭಾ ಪಾಲಕರಲ್ಲಿ, ಪಾಸ್ಟರ್ಸ್ಗಳಲ್ಲಿ, ಸ್ವಾಮಿ ಮಿಷನರಿಗಳಿರುವಂತ ಎಲ್ಲಾ ಮುಗ್ಧತೆ ಜೀವನವನ್ನು ಸ್ವಾಮಿ ನಿನ್ನ ಕರಳಿಗೆ ಒಪ್ಪಿಸಿಕೊಡ್ದೆ ರಾಜ. ಬಿಡುಗಡೆನ ಅನುಭವಿಸುವ ಮಕ್ಕಳು ನಿರಾಳವಾಗಿ ಆಶೀರ್ವದಿಸು ಸ್ವಾಮಿ. ಒಡೆದರು ಬಡೆದರು ಹಿಂಸೆ ಕೊಟ್ಟರು ತಾಳ್ಮೆಯಿಂದ ಸ್ವಾಮಿ ಆ ನಿನ್ನ ಶಿಲುಬೆಯ ಯಾತನೆ ನೋಡಿ ಮುಗ್ಧತೆಯಾಗಿ ಜೀವಿಸುತ್ತಿರುವಂತ ಎಲ್ಲ ಮಕ್ಕಳನ್ನ ಸ್ವಾಮಿ ನಿನ್ನ ಕಳಿಸಿ ಕೊಡ್ತಿದ್ದಾಗ ಇವತ್ತಿರುವಂತ ಮುಗ್ಧತೆ ಸ್ವಾಮಿ ಅಪಾಯಕ್ಕೆ ಒಳ್ಳೆ ಮಕ್ಕಳಿದ್ದಾರೆ ರಾಜ್ಯ. ಕುಟುಂಬಕ್ಕಾಗಿ ತಾಯಿ ಧರ್ಮಸಭೆಗಾಗಿ ಈಗ ಸ್ವಾಮಿ ನೆರೆಯವರಿಗಾಗಿ ಪ್ರೀತಿಸಿ ಅನೇಕ ಮಕ್ಕಳು ಮುಗ್ಧತೆ ಜೀವನದಲ್ಲಿ ರಾಜ್ಯ ಅಂತ ಎಲ್ಲಾ ಮಕ್ಕಳನ್ನ ಕಳಿಸಿ ಕೊಡ್ತಿದ್ದ ಎಲ್ಲ ಮಂದಮತಿಗಳು ಈಗ ಸ್ವಾಮಿ ರಸ್ತೆಯಲ್ಲಿರುವಂತ ಅನೇಕ ಉತ್ತಿರು ಸಹ ಒಂದು ಮುಗ್ಧತೆಯುಳ್ಳ ಮಕ್ಕಳು ಸ್ವಾಮಿ. ಅವರಿಗೆ ಏನು ಅರಿಯುವುದಿಲ್ಲ ರಾಜ್ಯ. ಅವರು ಹಿಂಸೆ ಪಡಿಸಿದರು, ಅವರು ನೋಯಿಸಿದರು, ಅವರಿಗೆ ವಿರೋಧವಾಗಿ ಮಾತನಾಡಿದರು, ನಗು ಮುಖದಿಂದ ಸ್ಪಂದಿಸುವಂತ ಮಕ್ಕಳಿದ್ದಾರೆ ಸ್ವಾಮಿ. ಅದೆಲ್ಲಾ ಮಕ್ಕಳ ಸ್ವಾಮಿ ಬೆಳಗಿನ ಸಮಯದಲ್ಲಿ ಕಳೆಪಿಸಿಕೊಡುತ್ತಾ ಅಮ್ಮ ಪರಿಶುದ್ಧ ಪೂಜೆ ಕನ್ಯಾಮರಿಯವರೇ ಆ ನಿಮ್ಮ ಮಗನ ಶಿಲ್ಬೆ ಯಾತನೆಯನ್ನು ನೋಡಿ ಎಲ್ಲ ಮುಗ್ಧತೆಯುಳ್ಳ ಮಕ್ಕಳನ್ನ ಸಮರ್ಪಿಸಿಕೊಡುವಾಗ ನಿಮ್ಮ ಮಗನು ಎಲ್ಲವನ್ನ ಸಹಿಸಿಕೊಂಡು ಈಗ ಮುಗ್ಧತೆಯ ಜೀವನ ನಡೆಸುವಂತೆ ಪ್ರತಿಯೊಂದು ಮಕ್ಕಳ ಮುಗ್ಧತೆಯಲ್ಲಿ ಬಾಳುವಂತ ಕೃಪೆಯನ್ನು ಅನುಗ್ರಹಿಸಿದೆ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಿ ಎಲ್ಲವನ್ನು ಪಡೆದುಕೊಂಡಿದ್ದೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್ 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 ಆಮೇನ್. ಪ್ರಾರ್ಥಿಸಿರಿ, ನಿಮ್ಮ ಬಾಯಿಗಳು ತೆರೆಯಲಿ. ಮುಗ್ಧರಿಗಾಗಿ ಪ್ರಾರ್ಥಿಸುವ ಒಂದು ವರವನ್ನ ದೇವರು ನಮಗೆಂದು ಕೊಟ್ಟಿದ್ದಾರೆ. ಪ್ರಾರ್ಥಿಸಿ. ಅಪ್ಪ ತಂದೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ. ಅಪ್ಪ ತಂದೆ ಈ ಬೆಳಗಿನ ಜಾವದಲ್ಲಿ ನನ್ನನ್ನು ಎಬ್ಬಿಸಿ ನಿನ್ನನ್ನು ಪ್ರಾರ್ಥಿಸಲು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ಯೇಸು ಈ ದಿನ ಜೀವನ ಎರಡನ್ನು ಕೊಟ್ಟಿದ್ದೀಯ ಸ್ವಾಮಿ. ನಿಮಗೆ ಕೋಟಿ ಆಳು ಕೋಟಿ ವಂದನೆ ಸ್ವಾಮಿ. ಅಪ್ಪ ಯೇಸು ಮುಗ್ಧರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ ಮುಗ್ಧರಿದ್ದಾರೆ ಸ್ವಾಮಿ. ಅಪ್ಪ ನಾವು ಏನು ಹೇಳಿದರು ಏನು ಮಾಡಿದರೂ ಅವರು ತಿರುಗಿ ಮಾತಾಡುವುದಿಲ್ಲ ಸ್ವಾಮಿ, ಮೌನವಾಗಿರುತ್ತಾರೆ ಸ್ವಾಮಿ. ಅಂತ ಮುಗ್ಧರನ್ನು ನಿನ್ನ ಚರಣಕ್ಕೆ ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಅಪ್ಪ ಅವರಿಗೆ ಜ್ಞಾನ ಬುದ್ಧಿಯನ್ನು ಕೊಡುತ್ತದೆ. ಅಪ್ಪ ಯೇಸು ಮಕ್ಕಳ ಮೇಲೆ ದಯತೋರು ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಜನ ಆಸ್ತಿಗಳಲ್ಲಿದ್ದಾರೆ ಸ್ವಾಮಿ. ಯಾರು ಕನ್ಯಾಸ್ತ್ರೀಗಳು ಎಷ್ಟು ಅವರನ್ನು ಬೈದರು ಸ್ವಾಮಿ, ಅವರು ಮುಗ್ಧರಾಗಿ ಮೌನವಾಗಿ ನಿಂತು ಬಿಡುತ್ತಾರೆ ಸ್ವಾಮಿ. ಆ ಮಕ್ಕಳನ್ನು ನೀನು ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ಶಾಲೆಯಲ್ಲಿರಬಹುದು ಸ್ವಾಮಿ ಮಕ್ಕಳು ಸ್ವಾಮಿ, ಅವರಿಗೆ ವಿದ್ಯೆ ಹತ್ತೋದಿಲ್ಲ. ಆದರೆ
ಅವರು ಅವರನ್ನು ಬೈಯುವಾಗ ಮೌನವಾಗಿ ನಿಂತು ಬಿಡುತ್ತಾರೆ ಸ್ವಾಮಿ. ಅಂತ ಮುಗ್ಧರಿರ್ತಾರೆ ಸ್ವಾಮಿ. ಆ ಮಕ್ಕಳಿಗೆ ಜ್ಞಾನ ಬುದ್ಧಿಯನ್ನು ಕೊಡುತ್ತಂದೆ ಅಪ್ಪ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಮುಗ್ಧ ಮಕ್ಕಳನ್ನು ನಿನ್ನ ಪಾದಚಾರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸುತ್ತಂದೆ ಅಪ್ಪ ತಂದೆ. ಆ ಮಕ್ಕಳ ಮೇಲೆ ಏರಾಳವಾದವರ ಪ್ರಸಾದವನ್ನು ಸುರಿಸುತ್ತಂದೆ ಅಪ್ಪ. ಮುಗ್ಧತೆ ಇರುವ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಪಾದಚಾರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಮತ್ತೆ ನಮ್ಮ ಪರಿಸರದಲ್ಲಿಯೂ ನಮ್ಮ ಅಕ್ಕಪಕ್ಕ ನಮ್ಮ ವಿಚಾರಣೆಯಲ್ಲಿ ಎಷ್ಟೋ ಮುಗ್ಧತೆ ಉಳ್ಳವರಿದ್ದಾರೆ ಸ್ವಾಮಿ. ಅವರಿಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿದ್ದರೂ ಮೌನವಾಗಿ ಇರುತ್ತಾರೆ ಸ್ವಾಮಿ. ಅಂತವರನ್ನು ನಿನ್ನ ಪಾದಚಾರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅವರ ಮೇಲೆ ದಯೆ ತೋರು ಸ್ವಾಮಿ. ಅವರನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ತಂದೆ, ಬೇರೆಯವರು ಏನಾದರೂ ಮೋಸ ಮಾಡಿದರೂ ಅವರು ಇತರರಾಗಿ ಇದ್ದು ಬಿಡುತ್ತಾರೆ ಸ್ವಾಮಿ. ಆ ಮಕ್ಕಳನ್ನು ಬುದ್ಧಿ ಕೊಡುತ್ತಂದೆ. ಪ್ರಪಂಚದಲ್ಲಿ ಈ ಪ್ರಪಂಚವನ್ನು ಶಕ್ತಿ ನೀಡು ತಂದೆಯವರಿಗೆ ಜ್ಞಾನವನ್ನು ಕೊಡುತ್ತಂದೆ ಅಪ್ಪ. ಇರುವವರಿಗೆ ನಿಮ್ಮವರ ಪ್ರಸಾದ ಇರಲಿ ತಂದೆ. ನಿಮ್ಮ ಕೃಪ ಕಟಾಕ್ಷ ಅವರ ಮೇಲೆ ಇರಲಿ ತಂದೆ ಅಪ್ಪ. ಮುಗ್ಧತೆ ಎನ್ನುವುದು ಒಂದು ಇಂಥ ಇರುವುದು ಗೊತ್ತಿಲ್ಲ. ಕೆಲವರು ಎಷ್ಟು ಹೇಳಿದರು ಅದನ್ನು ಮಾತಾಡುತ್ತಿರ್ತಾರೆ. ಅದನ್ನು ಅವ್ರಿಗೆ ಏನು ಹೇಳಿದರೂ ಮುಗ್ಧರಾಗಿ ಮೌನವಾಗಿ ಬಿಡುತ್ತಾರೆ ಸ್ವಾಮಿ. ಯಾಕೆ ಆ ತರ ಇರುತ್ತಾರೋ ಗೊತ್ತಿದೆ. ಮಕ್ಕಳನ್ನು ಮುಗ್ಧತೆ ಇರುವ ಮಕ್ಕಳನ್ನು ನಿನ್ನ ಪಾದಚಾರಣಕ್ಕೆ ಸಮರ್ಪಿಸುತ್ತೇವೆ ತಂದೆ. ಆ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಆ ಮಕ್ಕಳ ಮೇಲೆ ಏರಾಳವಾದವರ ಪ್ರಸಾದವನ್ನು ಸುರಿಸುತ್ತಂದೆ ಅಪ್ಪ ತಂದೆ. ಅವರನ್ನು ನೀನು ಆಶೀರ್ವದಿಸು, ಅವರನ್ನು ಕಾಪಾಡು, ಸಂರಕ್ಷಿಸುತ್ತಂದೆ ಅಪ್ಪ ತಂದೆ. ಎಲ್ಲಾ ಮುಗ್ಧತೆ ಇರುವ ಮಕ್ಕಳನ್ನು ನಿನ್ನ ಪಾದಚಾರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿರುವಾಗ ನನ್ನ ಕುಟುಂಬದಲ್ಲಿ ಇರುವ ಮುಗ್ಧತೆ ಇರುವ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆ ಮಕ್ಕಳ ಮೇಲೆ ಏರಾಳವಾದ ಪ್ರಸಾದವನ್ನು ಸುರಿಸುತ್ತಂದೆ. ನಿನ್ನ ಪಾದಚಾರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವ ಮಗಳಾಗಿದ್ದೇನೆ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸಿ ಕಾಪಾಡುತ್ತಂದೆ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಜೀವದಾತರಾದ ಪ್ರಭು ಯೇಸುವೆ, ಮತ್ತು ನೀವು ಜೀವಿಸುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ನೀವು ತೋರುತ್ತಿರುವ ಕರುಣೆ ಪ್ರೀತಿಗಾಗಿ ಸ್ತೋತ್ರ ರಾಜ. ಈ ಸುಪ್ರಭಾತದಲ್ಲಿ ಎಲ್ಲ ಮುಕ್ತ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ನಿಮ್ಮ ಪ್ರೀತಿಯಿಂದ ಮಕ್ಕಳನ್ನು ತುಂಬಿಕೊಳ್ಳಿರಿ ರಾಜ. ಪ್ರತಿಯೊಂದು ಕೇಡಿನಿಂದಲೂ ಆ ಮಕ್ಕಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಸಂರಕ್ಷಿಸಿರಿ ರಾಜ. ಯೇಸುವೆ, ಮುಕ್ತ ಮಕ್ಕಳು ಸ್ವಾಮಿ, ಯಾವುದೇ ಮೋಸ ವಂಚನೆಗಳು ಅವರಿಗೆ ಗೊತ್ತಿಲ್ಲ ಸ್ವಾಮಿ. ಯಾರು ಏನು ಹೇಳಿದರೂ ಎಲ್ಲವನ್ನು ಕೇಳಿಕೊಂಡು ನಗುತ್ತಿರುವ ಮಕ್ಕಳು ಸ್ವಾಮಿ. ಆ ಮಕ್ಕಳು ಯಾವುದೇ ಮೋಸ ವಂಚನೆಗಳಿಗೆ ಒಳಗಾಗದಂತೆ ಅವರನ್ನು ಸಂರಕ್ಷಿಸಿರಿ ರಾಜ. ಈ ಮುಗ್ಧ ಮಕ್ಕಳ ಮನಸ್ಸಿನಂತೆ ಮುಗ್ಧ ಸ್ವಾಮಿ. ಅಪ್ಪ ಯೇಸುವೆ, ಈ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಆ ಮಕ್ಕಳನ್ನು ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ. ಆ ಮುಗ್ಧ ಅಂತೆ ಅವರನ್ನು ಮುನ್ನಡೆಸಿರಿ ರಾಜ್ಯದ ಎಲ್ಲರನ್ನು ಪ್ರೀತಿಸುವ ಮಕ್ಕಳು ಸ್ವಾಮಿ. ಯಾವುದೇ ಮನಸ್ತಾಪಗಳು ಅವರಿಗೆ ಸ್ವಾಮಿ. ಕರುಣಾ ಸಾಗರನೇ, ಈ ಬೆಳಗಿನ ಜಾವದಲ್ಲಿ ಎಲ್ಲ ಮುಕ್ತರನ್ನು ನಿಮ್ಮ ಕರುಣೆಗೆ ಸುರಿಯಲ್ಪಡ ಯೇಸುವೇ ಸ್ತೋತ್ರ ರಾಜ. ಮುಗ್ಧತೆಯ ಮನಸ್ಸು ನಿಮ್ಮ ಕೊಡುಗೆಯಾಗಿದೆ ಸ್ವಾಮಿ, ನಿಮ್ಮ ದಾನವಾಗಿದೆ ಸ್ವಾಮಿ. ಮುಗ್ಧತೆಯಿಂದಿರುವ ಮಕ್ಕಳು ನಿಮ್ಮನ್ನು ಕಾಣಲು ಸಾಧ್ಯ ರಾಜ. ಈ ಲೋಕದಲ್ಲಿರುವಂತಹ ಮುಗ್ಧರು ಅನೇಕ ಜನ ಸ್ವಾಮಿ. ತಮ್ಮ ಜೀವಿತದಲ್ಲಿ ನೋವು ಬಂದರು, ವೇದನೆ ಬಂದರು,
ಸಮಸ್ಯೆ ಬಂದರು, ಅವಮಾನ ಬಂದರು, ನಿಂದನೆ ಬಂದರು, ದೂಷಣೆ ಬಂದರು, ತಿರಸ್ಕಾರ ಬಂದರು, ಯಾವುದೇ ವಿಧವಾದಂತಹ ಹೋರಾಟಗಳು ಬಂದರು, ಅವೆಲ್ಲವನ್ನ ಹೃದಯದಲ್ಲಿ ಸಹಿಸಿಕೊಳ್ಳುತ್ತಾ ದೇವರೇ 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 ಎಂದು ಏಕಾಂಗಿಯಾಗಿ ಅಳುತ್ತಾರೆ ಸ್ವಾಮಿ. ಮುಗ್ಧತೆಯ ಮನಸ್ಸಿನಿಂದ ಮೋಸ ಹೋದ ಅವರು ಕೊರಗಿ ಹೋಗುತ್ತಾರೆ ಸ್ವಾಮಿ. ತನಗಿರುವುದೆಲ್ಲವನ್ನು ಕೊಟ್ಟು ಬಿಡುತ್ತಾರೆ ಸ್ವಾಮಿ. ಹೌದೇಸುವೆ, ಅವರಲ್ಲಿ ಪ್ರೀತಿಯು ಧಾರಾಕಾರವಾಗಿರುತ್ತದೆ ಸ್ವಾಮಿ. ಆ ಮುಗ್ಧತೆಯ ಮನಸ್ಸುಳ್ಳವನು ಎಲ್ಲರನ್ನು ಅರ್ಥೈಸಿಕೊಳ್ಳುತ್ತಾನೆ ಸ್ವಾಮಿ. ಆದರೆ ಯಾರಲ್ಲಿಯೂ ಕೆಟ್ಟದನ್ನು ನೋಡುವುದಿಲ್ಲ ಸ್ವಾಮಿ. ಇವನು ಕೆಟ್ಟವನು ಒಳ್ಳೆಯವನೆಂದು ನೋಡುವುದಿಲ್ಲ ಸ್ವಾಮಿ. ತನಗಿರುವುದೆಲ್ಲವನ್ನ ದಾನ ಮಾಡುತ್ತಾನೆ. ತನ್ನ ಜೀವವನ್ನು ಕೊಡಲು ಸಹ ಅವನು ಸಿದ್ಧನಾಗುತ್ತಾನೆ. ಹೌದು ಸ್ವಾಮಿ, ಮುಗ್ಧತೆಯ ಮನಸ್ಸನ್ನ ನೀಡಿರಿ ಸ್ವಾಮಿ. ಯೇಸುವೇ, ಮುಗ್ಧತನವು ಮಗುವಿನ ಹೋಲಿಕೆಯಾಗಿದೆ. ಈ ಮುಗ್ಧತನವು ಪವಿತ್ರಾತ್ಮ ಭರಿತ ಚಿಹ್ನೆಯಾಗಿದೆ. ಹೌದು ಯೇಸುವೆ. ಯೇಸು, ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಲು ನೀವು ನನ್ನ ತುಟಿಗಳನ್ನು ತೆರೆದಿರುವಂತಹ ಈ ಗಳಿಗೆಯಲ್ಲಿ ಈಗ ಸ್ವಾಮಿ, ನನ್ನ ಮುಂದೆ ನೀವು ಇಟ್ಟಿರುವಂತಹ ಎಲ್ಲ ಮಕ್ಕಳು ಸಹ ಮುಗ್ಧರೇ ಸ್ವಾಮಿ. ಹೌದು ಸ್ವಾಮಿ, ನಾನು ಈ ಪದವನ್ನು ಹೇಳಲು ನೀವು ನನಗೆ ಪ್ರೇರೇಪಿಸುತ್ತಾ ಇದ್ದೀರಿ ಸ್ವಾಮಿ. ಹೌದು ಸ್ವಾಮಿ, ಈ ಪ್ರಾರ್ಥನಾ ತಂಡದಲ್ಲಿರುವವರೆಲ್ಲರೂ ಮುಗ್ಧರೇ ಸ್ವಾಮಿ. ಈ ಪ್ರಾರ್ಥನೆಯನ್ನು ಕೇಳುತ್ತಿರುವವರು, ಪ್ರಾರ್ಥನೆಯಲ್ಲಿ ಸೇರಿ ಪ್ರಾರ್ಥಿಸುತ್ತಿರುವವರೆಲ್ಲರೂ ಮುಗ್ಧರೇ ಸ್ವಾಮಿ. ಹೌದು ಯೇಸುವೆ, ಇವರಲ್ಲಿ ಪ್ರೀತಿ ಇದೆ, ಒಳ್ಳೆಯ ಮನಸ್ಸಿದೆ, ಕರುಣೆ ಇದೆ, ವಿಶ್ವಾಸವಿದೆ, ಭಯವಿದೆ, ಪರರಿಗೆ ತಮಗಿರುವುದೆಲ್ಲವನ್ನು ಕೊಡುವ ಸ್ವಭಾವವಿದೆ, ಕೊಟ್ಟದ್ದನ್ನು ಮರೆತು ಬಿಡುವ ಸ್ವಭಾವವೂ ಇದೆ. ಹೌದು ಯೇಸುವೆ, ಮುಗ್ಧವಿದೆ ಸ್ವಾಮಿ. ಎಲ್ಲ ಮಕ್ಕಳಲ್ಲಿ ಮುಗ್ಧತನವಿದೆ ಸ್ವಾಮಿ. ಆದರೆ ಸೈತಾನನು ಸ್ವಾಮಿ ನಮ್ಮೆಲ್ಲರ ಮೇಲೆ ತನ್ನ ಬಲೆಯನ್ನು ಬೀಸಿ ನಮ್ಮ ಮುಗ್ಧತೆಯನ್ನು ನಾಶ ಮಾಡಿ ನನ್ನದು ಎಂಬ ಸ್ವಾರ್ಥವನ್ನ ಹಾಗೂ ಕೆಟ್ಟತನವನ್ನ ನಮ್ಮಲ್ಲಿ ಬಿತ್ತುತ್ತಾನೆ ಸ್ವಾಮಿ. ಯೇಸುವೆ, ಕರುಣಿಸಿರಿ ರಾಜ. ನಾವೆಲ್ಲರೂ ಮುಗ್ಧರಾಗಿ ಬಾಳುವ ಕೃಪೆಯನ್ನು ಕೊಡಿರಿ ರಾಜ. ಯೇಸುವೆ, ಮುಗ್ಧತೆಯ ಮಗುವನ್ನು ನಾವು ನೋಡುವಾಗ ಅದಕ್ಕೆ ಬೆಂಕಿ ಸುಡುತ್ತದೆ ಎಂಬುದು ಸಹ ಗೊತ್ತಿಲ್ಲ ಸ್ವಾಮಿ. ಒಂದು ಸರ್ಪವನ್ನು ನೋಡುವಾಗಲೂ ಅದು ಕಚ್ಚಿದರೆ ಸಾಯುತ್ತೇವೆ ಎಂದು ಗೊತ್ತಿಲ್ಲ ಸ್ವಾಮಿ. ಅವನು ಕಳ್ಳನಾಗಿಯೂ ಕೊಲೆಗಡುಕನಾಗಿಯೂ ಮುಂದೆ ಬಂದರೂ ಅವನು ಕೊಲ್ಲುತ್ತಾನೆ, ಕೊಲೆಗಡುಕ ಎಂಬುದು ಆ ಮುಗ್ಧ ಮಗುವಿಗೆ ಗೊತ್ತಿಲ್ಲ ಸ್ವಾಮಿ. ಹಾಗೆ ಇಂದು ಮಿತ್ರ ಬಾಂಧವ್ಯಗಳಲ್ಲಿ ಎಷ್ಟೋ ಜನ ಮುಗ್ಧರಿದ್ದಾರೆ ಸ್ವಾಮಿ. ಎಲ್ಲರನ್ನ ಪ್ರೀತಿಸುವವರನ್ನ, ಪ್ರೀತಿ ತೋರಿಸುವವರನ್ನ, ಎಲ್ಲರನ್ನ ಪ್ರೀತಿಸುವ ಮಕ್ಕಳಿದ್ದಾರೆ ಸ್ವಾಮಿ. ಕಳಂಕವಿಲ್ಲದ ಪ್ರೀತಿಸುವ ವ್ಯಕ್ತಿಗಳಿದ್ದಾರೆ ಸ್ವಾಮಿ. ಹೌದು ಯೇಸುವೆ, ಆ ಕಳಂಕವಿಲ್ಲದ ಪ್ರೀತಿಯ ನಿಮಿತ್ತವಾಗಿ ಮುಗ್ಧತೆಯಿಂದ ತಮಗಿರುವುದೆಲ್ಲವನ್ನ ಪರರಿಗೆ ಕೊಟ್ಟು ಬಿಡುತ್ತಾರೆ ಸ್ವಾಮಿ, ದಾನ ಮಾಡಿಬಿಡುತ್ತಾರೆ ಸ್ವಾಮಿ. ಹೌದು ಯೇಸುವೆ, ಪ್ರೀತಿಯು ಒಂದು ಮುಗ್ಧತೆ ಆಗಿದೆ ಸ್ವಾಮಿ. ಆ ಕಾರಣಕ್ಕಾಗಿ ನೀವು ಹೇಳುತ್ತೀರಿ, ನಿನ್ನ ನೆರೆಯವನನ್ನ ಪ್ರೀತಿಸು ಎಂದು, ನಿನ್ನ ಶತ್ರುಗಳನ್ನ ಪ್ರೀತಿಸು ಎಂದು, ನಿನ್ನನ್ನು ಶಪಿಸುವವರನ್ನು ಆಶೀರ್ವದಿಸಿರಿ ಎಂದು. ಯೇಸುವೆ, ಈ ಮುಗ್ಧತೆಯ ಮನಸ್ಸು ಪ್ರೀತಿಸುವ ಪ್ರತಿಯೊಬ್ಬನಲ್ಲಿಯೂ ಇದೆ ಸ್ವಾಮಿ. ಅರ್ಥೈಸುವವರು ಆ ಪ್ರೀತಿಯನ್ನು ಅರ್ಥೈಸಿಕೊಳ್ಳುತ್ತಾರೆ ಸ್ವಾಮಿ. ಕೆಲವರು ಆಕರ್ಷಣೀಯವಾಗಿ ತಾನು ಪ್ರೀತಿಸುವವರನ್ನು ತೊರೆದು ಮತ್ತೊಬ್ಬರ ಆಕರ್ಷಣೆಗಾಗಿ ಯೇಸುವೆ ವಂಚಿಸುತ್ತಾರೆ, ತಿರಸ್ಕರಿಸುತ್ತಾರೆ. ಓ ನನ್ನ ಪ್ರಭುವೇ, ಪ್ರೀತಿ
ಮುಗ್ಧತೆಯ ಸಂಕೇತ ಸ್ವಾಮಿ. ಏಕೆಂದರೆ ನಿಮ್ಮ ಮುಗ್ಧತೆಯು ಎಷ್ಟು ಸುಮಧುರವಾಗಿತ್ತು ತಂದೆಯೇ. ಆದಿ ಕಾಂಡದಲ್ಲಿ ಏದೇನ್ ತೋಟವನ್ನ ಉಂಟು ಮಾಡುವಾಗ, ಅದರಲ್ಲಿರುವುದೆಲ್ಲವನ್ನ ಉಂಟು ಮಾಡುವಾಗ, ಸಕಲವನ್ನ ಉಂಟು ಮಾಡುವಾಗ, ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಮಂಡಲ, ಎಲ್ಲ ಸಮುದ್ರ, ಕಡಲು, ಬೆಟ್ಟ, ಗುಡ್ಡಗಳು, ಮೃಗಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಮತ್ಸ್ಯಗಳು ಎಲ್ಲವನ್ನ ಉಂಟು ಮಾಡುವಾಗ, ಅಷ್ಟನ್ನು ಉಂಟು ಮಾಡಿ, ಇಡೀ ಲೋಕವನ್ನು ಉಂಟು ಮಾಡಿ, ನಿಮ್ಮ ಮುಗ್ಧತೆಯಿಂದ ನೀವು ಚಿಂತಿಸಿದ ಒಂದೇ ಒಂದು ಪದ ಸ್ವಾಮಿ, ಇದೆಲ್ಲವೂ ಇದೆ, ಆದರೆ ಇದನ್ನು ಅನುಭವಿಸುವುದಕ್ಕೆ ಯಾರೂ ಇಲ್ಲವಲ್ಲ ಎಂದೇಳಿ ಒಬ್ಬ ಮನುಷ್ಯನನ್ನು ಮೃಗವಾಗಿಯೂ ಪಕ್ಷಿಯಾಗಿಯೂ ಕ್ರಿಮಿಯಾಗಿಯೂ ಉಂಟು ಮಾಡದೆ ತನ್ನಂತೆಯೇ ಒಬ್ಬ ಮನುಷ್ಯನನ್ನ ನೀವು ಉಂಟು ಮಾಡಿ ತಮ್ಮ ಶ್ವಾಸವನ್ನೇ ಊದಿ ಸ್ವಾಮಿ ಆದಾಮ ಅವ್ವಳನ್ನ ನೀವು ಉಂಟು ಮಾಡಿದಿರಿ ಸ್ವಾಮಿ. ಆ ಮುಗ್ಧತೆಯಲ್ಲಿ ನೀವು ಅವರಿಗೆ ಸ್ವತಂತ್ರವನ್ನು ಕೊಟ್ಟಿರಿ ಸ್ವಾಮಿ. ಅವರು ಬೆತ್ತಲೆಯಾಗಿದ್ದರು, ಅವರು ಸಹ ಮುಗ್ಧತೆಯುಳ್ಳವರಾಗಿದ್ದರು ಸ್ವಾಮಿ. ನಿಮ್ಮ ಸ್ವಭಾವದಲ್ಲಿಯೇ ಮುಗ್ಧತೆಯುಳ್ಳವರಾಗಿದ್ದರು ಸ್ವಾಮಿ. ಬೆತ್ತಲೆಯಾಗಿದ್ದರು ಸ್ವಾಮಿ. ಪಾಪದ ಚಿಂತೆ, ಪಾಪದ ಕಣ್ಣುಗಳೇ ಅವರಿಗೆ ಇರಲಿಲ್ಲ ಸ್ವಾಮಿ. ಆದರೆ ಅವರ ಮುಗ್ಧತೆಯನ್ನು ಕಂಡಂತಹ ಸೈತಾನನು, ನೀವು ಅವರ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಕಂಡಂತಹ ಸೈತಾನನು, ಕುಯುಕ್ತಿಗಾರನು, ನಿಮಗೂ ಆ ಮನುಷ್ಯನಿಗೂ ಇರುವಂತಹ ಮುಗ್ಧತೆಯ ಬಾಂಧವ್ಯವನ್ನ ಮುರಿದು ಹಾಕಿದನು ಸ್ವಾಮಿ. ಅವಿಧೇಯತೆಯನ್ನು ಮಾಡಬೇಡ ಎಂದೇಳಿದ್ದನ್ನು ಮಾಡಿದ ನಿಮಿತ್ತವಾಗಿ ಯೇಸುವೆ ಮುರಿದು ಹಾಕಿದನು ಸ್ವಾಮಿ ಬಾಂಧವ್ಯವನ್ನ, ಮುಗ್ಧತೆಯ ಪ್ರೀತಿಯನ್ನ. ಹೌದು ಯೇಸುವೆ, ಅಂತೆಯೇ ಇಂದು ಸಹ ಇದೇ ನಡೆಯುತ್ತಾ ಇದೆ ಸ್ವಾಮಿ. ಜೀವಿತದಲ್ಲಿ, ಕುಟುಂಬಗಳಲ್ಲಿ, ಮಿತ್ರ ಬಾಂಧವ್ಯಗಳಲ್ಲಿ, ಬಂಧು ಬಳಗದವರಲ್ಲಿ ಇದೇ ನಡೆಯುತ್ತಾ ಇದೆ ಸ್ವಾಮಿ. ಒಳಿತಿನಿಂದ ಸಂತೋಷವಾಗಿರುವ ವ್ಯಕ್ತಿಗಳನ್ನ, ಮಿತ್ರರನ್ನ, ಪತಿಪತ್ನಿಯರನ್ನ, ಕುಟುಂಬದಲ್ಲಿರುವವರನ್ನ, ವಿಶ್ವಾಸಿಗಳನ್ನ, ಈಗ ಅನೇಕರು ಸ್ವಾಮಿ ಮುಗ್ಧತೆಯಲ್ಲಿ ಜೀವಿಸುವಾಗ ಈ ಸೈತಾನನಂತೆ ಹಸುವೆ ನಿಮಿತ್ತವಾಗಿ ಕೆಡುಕನ್ನುಂಟು ಮಾಡಿ ಮುಗ್ಧತೆಯನ್ನ ನಾಶ ಮಾಡುವ ಸ್ವಭಾವ ಸ್ವಾಮಿ. ದೇವರೊಂದಿಗಿದ್ದಂತಹ ಆದಾಮ್ ಅವ್ವಳನ್ನ ದೂರ ಮಾಡಿದಂತೆ ಅಸೂಯೆ ನಿಮಿತ್ತವಾಗಿ ಮುಗ್ಧತೆಯುಳ್ಳ ವ್ಯಕ್ತಿಗಳನ್ನ ನಾಶ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ರಾಜ. ಅಂದು ಪ್ರಾರಂಭವಾದಂತಹ ಆ ಕ್ರಿಯೆ ಇಂದಿಗೂ ಸಹ ನಮ್ಮಲ್ಲಿಯೂ, ನಮ್ಮ ಮಧ್ಯದಲ್ಲಿಯೂ, ಕುಟುಂಬದಲ್ಲಿಯೂ, ಪರಿಸರದಲ್ಲಿಯೂ, ಲೋಕದಲ್ಲಿಯೂ ನಡೆಯುತ್ತಾ ಇದೆ ಸ್ವಾಮಿ. ನೀವು ಮಾಡಬಾರದು ಎಂದು ಹೇಳಿದ್ದನ್ನ ಮಾಡುವಂತೆ ಮಾಡಿ ಇಂದು ನಮ್ಮ ಮುಗ್ಧತೆಯು ನಾಶವಾಗುವಂತೆ ಸೈತಾನನು ಮಾಡಿದನು ಸ್ವಾಮಿ. ಅಂತೆಯೇ ಕುಟುಂಬದಲ್ಲಿಯೂ ಪ್ರೀತಿಯಲ್ಲಿಯೂ ನಾವಿಂದು ನೋಡುವಾಗ ಮಾಡಬಾರದು ಎಂದು, ಮಾಡಬೇಡ ಎಂದು, ಹೇಳಬೇಡ ಎಂದು, ಕೇಳಬೇಡ ಎಂದು, ನಂಬಬೇಡ ಎಂದು, ವಿಶ್ವಸಿಸಬೇಡ ಎಂದು ಹೇಳಿದವ ಮಾತುಗಳಿಗೆ ಕಿವಿಗೊಡದೆ ಅವುಗಳಿಗೆ ತದ್ವಿರುದ್ಧವಾಗಿ ಜೀವಿಸುವಾಗ ಆ ಮುಗ್ಧತೆಯ ಪ್ರೀತಿಯ ಬಾಂಧವ್ಯಗಳು, ಕುಟುಂಬದ ಬಾಂಧವ್ಯಗಳು, ಸತಿಪತಿಯ ಬಾಂಧವ್ಯಗಳು ಎಲ್ಲವೂ ಮುರಿದು ಹೋಗುತ್ತಾ ಇದೆ ಸ್ವಾಮಿ. ಯೇಸುವೆ ಕರುಣಿಸಿರಿ ರಾಜ. ಈಗ ಸ್ವಾಮಿ ಈ ಕ್ಷಣ ಮುಗ್ಧತೆಯಿಂದಿರುವ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಹೌದು ಸ್ವಾಮಿ, ನಾವು ಮುಗ್ಧತೆಯುಳ್ಳವರು ಸ್ವಾಮಿ. ನಮ್ಮಲ್ಲಿ ಮುಗ್ಧತೆ ಇದೆ ಸ್ವಾಮಿ. ನಾವು ಒಳ್ಳೆಯವರಾಗಬೇಕು, ಒಳ್ಳೆಯತನದಲ್ಲಿ ಜೀವಿಸಬೇಕು, ಸುಳ್ಳಾಡಬಾರದು, ಮೋಸ ಮಾಡಬಾರದು, ಕದಿಯಬಾರದು, ವ್ಯಭಿಚಾರ ಮಾಡಬಾರದು, ಕೆಡುಕನ ಉಂಟು ಮಾಡಬಾರದು, ಪ್ರಾರ್ಥಿಸಬೇಕು, ದೇವರಲ್ಲಿ ನಿಮ್ಮನ್ನು ಆರಾಧಿಸಬೇಕು, ಪ್ರೀತಿಸಬೇಕು, ಕ್ಷಮಿಸಬೇಕು. ಎಲ್ಲ ಹಾಸ್ಯಗಳು ನಮ್ಮೆಲ್ಲರಲ್ಲಿ ಇದೆ ಸ್ವಾಮಿ. ಅಂದರೆ ನಿಜವಾಗಿ ನಾವು ಮುಗ್ಧತೆಯುಳ್ಳವರಾಗಿದ್ದೇವೆ ಸ್ವಾಮಿ. ಈಗ ನನ್ನ ಮುಂದೆ ಇರುವಂತಹ ಎಲ್ಲ ಮಕ್ಕಳು ಮುಗ್ಧತೆಯುಳ್ಳವರಾಗಿದ್ದಾರೆ ಸ್ವಾಮಿ. ಇವರಲ್ಲಿ ಪ್ರೀತಿ, ಇವರಲ್ಲಿ ದಾಹ, ವಿಶ್ವಾಸ, ನಂಬಿಕೆ, ಪರಪ್ರೀತಿ ಎಲ್ಲವೂ ಅಡಕವಾಗಿದೆ ಸ್ವಾಮಿ. ಇವರೆಲ್ಲರೂ ಒಳ್ಳೆಯವರು ಸ್ವಾಮಿ, ಮುಗ್ಧತೆಯುಳ್ಳವರು ಸ್ವಾಮಿ, ನಿನಗಾಗಿ ದಾಹಗೊಳ್ಳುವವರು ಸ್ವಾಮಿ, ಪಾಪವನ್ನು ದ್ವೇಷಿಸುವವರು ಸ್ವಾಮಿ, ಪಾಪವನ್ನು ಬಿಟ್ಟು ಬಿಡಬೇಕೆಂದು ಹಗಲು ರಾತ್ರಿ ಯುದ್ಧ ಮಾಡುತ್ತಿರುವವರು ಸ್ವಾಮಿ. ಹೌದು ಯೇಸುವೆ, ಎಲ್ಲ ಮಕ್ಕಳು ಮುಗ್ಧತೆಯುಳ್ಳವರು ಸ್ವಾಮಿ. ಆದರೆ ಈ ಸೈತಾನನ ಪ್ರಚೋದನೆ, ಶೋಧಕನಾದ
ಸೈತಾನನ ಅಸೂಯೆ ನಿಮಿತ್ತವಾಗಿ ನಿಮ್ಮಿಂದ ಸ್ವಾಮಿ ಇವರನ್ನು ದೂರ ಮಾಡುತ್ತಾ ಇದ್ದಾನೆ, ನಿಮ್ಮಿಂದ ನಮ್ಮೆಲ್ಲರನ್ನು ದೂರ ಮಾಡುತ್ತಾ ಇದ್ದಾನೆ ಸ್ವಾಮಿ. ಯೇಸುವೇ, ಈ ಎಲ್ಲ ಮುಗ್ಧತೆಯ ಮಕ್ಕಳನ್ನು ಆಶೀರ್ವದಿಸಲಿ. ಅದೇ ವಿಶೇಷವಾಗಿ ನಿಜವಾದ ಮುಗ್ಧತೆಯಲ್ಲಿಯೇ ಜೀವಿಸಿ ಎಲ್ಲವನ್ನ ಕಳೆದುಕೊಂಡು ತಿರಸ್ಕೃತರಾಗಿ ಇದ್ದಾರೆ ಸ್ವಾಮಿ. ಎಷ್ಟೋ ಜನ ಮನೆಯಲ್ಲಿ ನಾವು ನೋಡುತ್ತೇವೆ ಸ್ವಾಮಿ, ವಯಸ್ಸಾದ ತಂದೆ ತಾಯಿಂದಿರ ಮುಗ್ಧತೆ, ತನ್ನ ಮಕ್ಕಳನ್ನ ಪ್ರೀತಿಸಿ ಮುದ್ದು ಮಾಡಿ ತನ್ನ ಮಕ್ಕಳು ಎಂದು ಗೊಣಗುತ್ತಾ ತಾನು ತಿನ್ನದೆ ತನ್ನ ಮಕ್ಕಳಿಗೆ ಕೊಡುತ್ತಾ ಮೊಮ್ಮಕ್ಕಳಿಗೆ ಕೊಡುತ್ತಾ ನನ್ನ ಮಗಳು, ನನ್ನ ಮಗನು, ನನ್ನ ಮೊಮ್ಮಕ್ಕಳು ಎಂದು ಹೇಳಿ ತನಗಿರುವುದೆಲ್ಲವನ್ನ ಮುರಿದು ಸಾಯುವ ಕೊನೆಯ ಕ್ಷಣದವರೆಗೂ ತನಗಿರುವುದೆಲ್ಲವನ್ನ ಧಾರೆ ಎರೆಯುವಂತ ವಯಸ್ಸಾದ ತಂದೆ ತಾಯಿಂದಿರನ್ನ ನಾವು ನೋಡುತ್ತೇವೆ ಸ್ವಾಮಿ. ಅವರ ಮುಗ್ಧತೆಯನ್ನು ನಾವು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಸ್ವಾಮಿ. ಆದರೆ ಆ ತಂದೆ ತಾಯಿಯನ್ನು ಪ್ರೀತಿಸುವ ಮಕ್ಕಳಿಲ್ಲ. ವಿವಾಹವಾದ ಬಳಿಕ ಹೆಂಡತಿ ಬರುವಾಗ, ಗಂಡ ಬರುವಾಗ, ವಿಶೇಷವಾಗಿ ಹೆಂಡತಿ ಬರುವಾಗ ಸ್ವಾಮಿ ತನ್ನ ಎತ್ತವರು ಎಂಬುದನ್ನು ಸಹ ಮರೆತು ಬಿಡುವುದನ್ನು ನಾವು ನೋಡುತ್ತೇವೆ ರಾಜ. ಆ ಮುಗ್ಧತೆಯಿಂದ ಸಾಕಿ ಸಲಹಿದ ಎದೆಯಲ್ಲಿ ಹಾಕಿ ಆ ಮಗುವನ್ನು ಒತ್ತು ನಡೆದು ರಾತ್ರಿಯೆಲ್ಲ ನಿದ್ರಿಸದೆ ನನ್ನ ಮಗು ಅಳುತ್ತದೆ, ಅಯ್ಯೋ ನನ್ನ ಮಗುಗೆ ಅನಾರೋಗ್ಯ, ಅಯ್ಯೋ ನನ್ನ ಮಗು ಎಂದು ಹೊರಗೆ ಹೋದರೂ ಬರಲಿಲ್ಲ ಎಂದು ಪ್ರಾಯವಾದರೂ ಈ ದಿನಗಳಲ್ಲಿಯೂ 50-60 ವರ್ಷ ಪ್ರಾಯವಾದರೂ ನನ್ನ ಮಗ ಬರಲಿಲ್ಲ, ನನ್ನ ಮಗಳು ಬರಲಿಲ್ಲ ಎಂದು ಕಾದು ಕುಳಿತುಕೊಳ್ಳುವ ತಂದೆ ತಾಯಿಯ ಮುಗ್ಧತೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ತಂದೆ ತಾಯಿಯನ್ನು ಪ್ರೀತಿಸಲು ನಿರಾಕರಿಸುವಂತಹ ಮಕ್ಕಳು ಸ್ವಾಮಿ. ಹಾಗೆ ತನಗೆ ದೇವರು ಕೊಟ್ಟಂತಹ ಅತ್ತೆಯ ಮಾವನನ್ನ ಸ್ವಂತ ತಂದೆ ತಾಯಿ ಎಂದು ಸ್ವೀಕರಿಸದೆ ಅವರ ಯಾವುದೋ ಒಂದು ಚಿಕ್ಕ ಬಲಹೀನತೆಗಳನ್ನು ಹಿಡಿದು ಅವರನ್ನ ತುಚ್ಛವಾಗಿ ಮಾತನಾಡುತ್ತಾ, ಅವರ ಬಗ್ಗೆ ಕೀಳಾಗಿ ಮಾತನಾಡುತ್ತಾ, ಅವರ ಬಗ್ಗೆ ಅವರನ್ನು ದೂಷಿಸುತ್ತಾ, ನನ್ನ ಅತ್ತೆ ಅಂತವಳು, ನನ್ನ ಮಾವ ಇಂಥವನೆಂದು ಅತ್ತೆಯ ಮೇಲೆ ಮಾವನ ಮೇಲೆ ಬೇಡವಾದವುಗಳನ್ನು ಕತೆ ಕಟ್ಟುತ್ತಾ ತನ್ನ ಎತ್ತ ತಂದೆಯ ಸ್ಥಾನದಲ್ಲಿ ತಾಯಿಯ ಸ್ಥಾನವನ್ನು ದೇವರು ನನಗೆ ಕೊಟ್ಟಿದ್ದಾರೆ, ಅವರನ್ನು ಗೌರವಿಸಿ ಪ್ರೀತಿಸಬೇಕೆಂದು ಎಣಿಸದೆ ಕೇವಲ ಅವರ ತಪ್ಪುಗಳನ್ನೇ ಎಣಿಕೆ ಮಾಡುತ್ತಾ, ಅವರ ತಪ್ಪುಗಳನ್ನೇ ಹುಡುಕುತ್ತಾ ಸ್ವಾಮಿ ತಮ್ಮ ತಪ್ಪುಗಳನ್ನು ಮರೆತು ಬಿಡುತ್ತಾ ಜೀವಿಸುವಂತ ಕ್ರೂರ ಸೊಸೆಯಂದಿರನ್ನ ನಾವು ಈ ಲೋಕದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಯೇಸುವೆ, ಮುಗ್ಧತೆಯ ಮನಸ್ಸನ್ನು ಕೊಡಿರಿ ಯೇಸುವೆ. ಪತಿ, ಪ್ರಾಣ ಕೊಡುವ ಪತಿ ಕಣ್ಣೆದುರುಗಳೇ ಇದ್ದರು, ತನ್ನ ಪತ್ನಿಯನ್ನು ಪ್ರೀತಿಸುವಂತಹ ಪತಿ, ತನ್ನ ಪತಿ ಕಣ್ಣು ಮುಂದೆ ಇದ್ದರೂ ತನ್ನ ಪತಿಯರ ಮೇಲೆ ದಬ್ಬಾಳಿಕೆ ಮಾಡಿ ಅವರನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾ ತನ್ನ ಪತಿಯರನ್ನು ಅವಮಾನಪಡಿಸಿ ಮುಗ್ಧತೆಯ ಪತಿಯರನ್ನ ಮೇಲೆ ದಬ್ಬಾಳಿಕೆ ಮಾಡಿ ಅವರಿಗೆ ಅರಿವಿಲ್ಲದ ಕಳ್ಳತನ ಮಾಡಿ ಅವರ ಸ್ವಭಾವಗಳನ್ನು ಅರಿತು, ಅವರ ಮುಗ್ಧತೆಗಳನ್ನು ಅರಿತು ಅವರನ್ನು ಹೇಗೆ ವಂಚಿಸುವುದು, ಹೇಗೆ ಅವರನ್ನು ತಿರಸ್ಕರಿಸುವುದು, ಯಾವ ರೀತಿಯಲ್ಲಿ ಅವರನ್ನು ಅವಮಾನಪಡಿಸುವುದು ಎಂಬುದಾಗಿ ಚಿಂತಿಸುತ್ತಾ ಜೀವಿಸುವಂತಹ ಕ್ರೂರ ಹೆಂಡತಿಯರಿದ್ದಾರೆ ಸ್ವಾಮಿ. ಮುಗ್ಧತೆಯ ಗಂಡನನ್ನು ಅರಿಯದೆ ಜೀವಿಸುವ ಹೆಂಡತಿಯರು, ಇನ್ನೊಂದು ಕಡೆ ಮುಗ್ಧತೆಯ ಹೆಂಡತಿಯನ್ನು ಅರಿಯ ನಿಷ್ಕಳಂಕವಾಗಿರುವ ಹೆಂಡತಿ ಸ್ವಾಮಿ. ತನ್ನ ಕುಟುಂಬ, ತನ್ನ ಮಕ್ಕಳು, ತನ್ನ ಪತಿ, ತನ್ನ ಅತ್ತೆ ಮಾವ ಎಂದು ಹಗಲೂ ರಾತ್ರಿ ತನ್ನ ಕುಟುಂಬಕ್ಕಾಗಿ, ತನ್ನ ಗಂಡನ ಬರುವಿಕೆಗಾಗಿಯೇ, ತನ್ನ ಕುಟುಂಬದ ಶ್ರೇಯಸ್ಸಿಗಾಗಿಯೇ ಇದ್ದು ತನ್ನ ಜೀವನವನ್ನು ತ್ಯಾಗ ಮಾಡುವ ಮುಗ್ಧತೆಯ ಹೆಂಡತಿಯರು ಸ್ವಾಮಿ. ಅಂತವರ ಮೇಲೆ ದಬ್ಬಾಳಿಕೆ ಮಾಡುವ ಪತಿಯರ ತಂಡ ಒಂದು ಕಡೆ ಸ್ವಾಮಿ. ಆಕೆಯಲ್ಲಿರುವಂತಹ ಹಣವನ್ನು ಕೊಳ್ಳೆ ಹೊಡೆಯಲು, ಆಕೆಯಲ್ಲಿರುವಂತಹ ಬಂಗಾರವನ್ನು ಕೊಳ್ಳೆ ಹೊಡೆಯಲು, ಆಕೆಯಲ್ಲಿರುವಂತಹ ಆಸ್ತಿಯನ್ನು ಕೊಳ್ಳೆ ಹೊಡೆಯಲು, ಆಕೆಗಿರುವಂತದ್ದೆಲ್ಲವನ್ನ ಕೊಳ್ಳೆ ಹೊಡೆದು ಆಕೆ ಕಳ್ಳ ಪ್ರೀತಿಯನ್ನು ಪ್ರಕಟಿಸುತ್ತಾ, ಕಳ್ಳತನದ ಪ್ರೀತಿಯನ್ನು ಪ್ರಕಟಿಸುತ್ತಾ ವಂಚಿಸುವ ಗಂಡ ಒಂದೆಡೆ, ವಂಚಿಸುವ ಹೆಂಡತಿ ಒಂದೆಡೆ. ಹೌದೇಶ್ವೇ, ಕಾಣಿಸಿರಿ ಯೇಸುವೆ. ಹೌದೇಶ್ವೇ, ವಂಚಿಸುವ ಮಿತ್ರರನ್ನು ಸಹ ನಾವು ನೋಡುತ್ತೇವೆ ಸ್ವಾಮಿ. ಮುಗ್ಧತೆಯ ನಿಮಿತ್ತವಾಗಿ ಮತ್ತೊಬ್ಬರಲ್ಲಿರುವುದನ್ನು ಕೊಳ್ಳೆ ಹೊಡೆದು ವಂಚಿಸುವಂತವರನ್ನು ನಾವು ನೋಡುತ್ತೇವೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ರಾಜ. ಯೇಸುವೆ, ಮುಗ್ಧತೆಯಿಂದ ತುಂಬಿರುವಂತಹ ಎಲ್ಲ ಮಕ್ಕಳನ್ನು ಈ ದಿನ ನಿಮ್ಮ ಕರಗಳನ್ನು ಚಾಚಿ ಅಭಿಷೇಕಿಸಿ ಎಲ್ಲರಲ್ಲಿಯೂ ದೈವತ್ವವನ್ನು ಕಾಣುವಂತೆ, ಎಲ್ಲರಲ್ಲಿ ನಿಮ್ಮನ್ನು ಕಂಡು ಪ್ರೀತಿಸುವಂತೆ, ನಿಮ್ಮಲ್ಲಿ ಕಂಡು ಬಾಳುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಗೆ ನಮ್ಮೆಲ್ಲರನ್ನು ಸಮರ್ಪಿಸಿಕೊಡುತ್ತಾ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೆನ್.
ಆಮೇನ್. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಎಫೆಸ 5:1. ದೇವರ ಅಕ್ಕರೆಯ ಮಕ್ಕಳು ನೀವು, ಆದ್ದರಿಂದ ದೇವರನ್ನೇ ಅನುಸರಿಸಿ ಬಾಳಿರಿ. ಎಫೆಸ 5:7. ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ, ಆದ್ದರಿಂದ ಬೆಳಕಿನ ಮಕ್ಕಳಾಗಿ ಬಾಳಿರಿ. ಮತ್ತಾಯ 28. ದುಡಿದು ಭಾರ ಹೊತ್ತು ಬಳಲು ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಮನೆಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಮತ್ತಾಯ 38. ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. 13. ದೇವರು ಅಂಧಕಾರದ ಹೊರತನದಿಂದ ಬಿಡಿಸಿ ತಮ್ಮ ಪ್ರಿಯ ಕುಮಾರನ ಸಾಮ್ರಾಜ್ಯದೊಳಗೆ ಸೇರಿಸಿದನು. ಕೀರ್ತನೆ 91:14. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಪ್ರಕಟಣೆ 3:21. ನಾನು ಜಯವಂತಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಯೆಶಾಯ 41:13. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಕೀರ್ತನೆ 7:10. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಕರ್ತರು ನನ್ನನ್ನು ಸೇರಿಸಿಕೊಳ್ಳುವನು. 1 ಪೇತ್ರ 4:8. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. 9. ದೇವ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಜೀವದಾಸರು ಪರಿಶುದ್ಧರು ಕರುಣಾಮೂರ್ತಿ ಆದ ನನ್ನ ಯೇಸುವೇ, ಈ ದಿನ ನಿಮ್ಮ ಮುಂದೆ ನಾನು ಕುಳಿತು ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಜೀವನದ ಪ್ರತಿ ಕ್ಷಣಗಳಲ್ಲಿ ನಾನು ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆಯೂ ಹಾಗೂ ಎಚ್ಚರವಾಗಿದ್ದು ಜೀವನವನ್ನು ಮುನ್ನಡೆಸುವಂತೆಯೂ ನನ್ನನ್ನು ಅನುಗ್ರಹಿಸಿರಿ. ಮರಿಯ ಮಗ್ದಲೇನ ನಿಮ್ಮನ್ನು ಕಂಡುಕೊಂಡು ನಿಮ್ಮ ನಿಮಿತ್ತವಾಗಿ ಪರಿಶುದ್ಧ ಜೀವನವನ್ನು ನಡೆಸುವಂತೆ ನೀವು ಅನುಗ್ರಹಿಸಿದ್ದೀರಿ. ಆಕೆಯ ಒಳ್ಳೆಯ ನಿದ್ರೆಯಾಗಿ ವಿಶ್ವಾಸಿಯಾಗಿ ಮರಣದ ಕೊನೆಯ ತನಕ ನಿಮ್ಮನ್ನು ಹಿಂಬಾಲಿಸುವಂತೆ ನೀವು ಅನುಗ್ರಹಿಸಿದ್ದೀರಿ. ಮಗ್ದಲದ ಮರಿಯಳ ಆಳವಾದ ವಿಶ್ವಾಸ ಇಂದಿನ ದಿನದವರೆಗೂ ನಿಮ್ಮನ್ನೆಲ್ಲರನ್ನು ನಿಮ್ಮತ್ತ ಸೆಳೆಯುವಂತೆಯೂ ಮಾಡಿದೆ. ಓ ಪ್ರಭುವೇ, ನನ್ನನ್ನು ಅನುಗ್ರಹಿಸಿರಿ. ನಾನೂ ಸಹ ಈ ಲೋಕದಲ್ಲಿ ಮಗ್ದಲದ ಮರಿಯಳಂತೆ ಪಾಪಿಯಾಗಿ ಜೀವಿಸಿದ್ದೇನೆ. ಬರುವ ಮುಂದೊಂದು ದಿನ ನಿಮ್ಮನ್ನು ಸಂಪೂರ್ಣವಾಗಿ ಕಂಡುಕೊಂಡು ನಿಮ್ಮೊಡನೆ ನಿಮ್ಮ ಸಾಮ್ರಾಜ್ಯವನ್ನು ಈ ಲೋಕದಲ್ಲಿ ಪ್ರಕಟಿಸಲು ನನ್ನನ್ನು ದೃಢಪಡಿಸಿರಿ. ಹಾಗೂ ವಿಶ್ವಾಸದ ಹೊಲಲನ್ನು ನನ್ನಲ್ಲಿ ಅರಿಸಿರಿ. ಓ ನನ್ನ ಯೇಸುವೇ, ಪಾಪಿಗಳಿಗಾಗಿ ಈ ಲೋಕಕ್ಕೆ ನೀವು ಬಂದಿರಿ. ಅಂತೆಯೇ ಈ ದಿನ ಪಾಪಿಯಾದ ನಾನು ನಿಮ್ಮ ಚರಣದಲ್ಲಿ ಕುಳಿತು ನನ್ನ ಮೇಲೆ ಕರುಣೆ ತೋರಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ನನ್ನಂತೆ ಇರುವ ಈ ಲೋಕದ ಸರ್ವ ಜನಾಂಗಗಳ ಮೇಲೆ ಕರುಣೆ ತೋರಿರಿ. ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮೊಡನೆ ಎಡೆಬಿಡದೆ ಮಗ್ದಲದ ಮರಿಯಳಂತೆ ಪ್ರೀತಿಸಿ ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವನಗಳ ತಂದೆಯೇ, ಆಮೇನ್. 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 ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಮುಗ್ಧತೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಅಮ್ಮ, ಮುಗ್ಧತೆಯುಳ್ಳವರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಎಂದು ನಾವು ಜಪಸರವನ್ನು ಹಿಡಿದು ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣವೇ. ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ.